ಸೊ ಅನಂತದೆಡೆಗೆ ಗ್ರಂಥಿ ಪ್ರಕರಣ ಪುಟ 297 ಎಲ್ಲಿದ್ವಿ ನಾವು? 97 97 ಅಲ್ವಾ? ಹ್ಮ್. ಆಯ್ತು. 97 17ನೇ ತಾರೀಕು ನವೆಂಬರ್ 25. ಸರಿನಾ? ಒಂದು ನಿಮಿಷ. ಶುರು ಮಾಡೋಣ್ರಿ. ಬಂಧು, ಇದು ಎಂತಹ ಸೊಗದಾದ ಸ್ಥಾನ! ಈ ಗ್ರಂಥಿಯ ಪ್ರಶಂಸೆಯನ್ನು ಎಷ್ಟೆಂದು ಮಾಡಬೇಕು? ಇದು 7ನೇ ಗ್ರಂಥಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ದಶೆಯ ವರ್ಣನೆಯನ್ನು ವಿಸ್ತಾರವಾಗಿ ಬರೆದುದಾದರೆ ವಿಷಯವು ಬಹಳವಾಗಿ ದೀರ್ಘವಾಗುವುದು. ಆದುದರಿಂದ ಸಂಕ್ಷೇಪವಾಗಿ ಬರೆಯುವನು. ಕೃಷ್ಣ ಚಕ್ರದ ವಿಷಯವಾಗಿ ಗ್ರಂಥಗಳಲ್ಲಿ ಬಹಳಷ್ಟು ಹೇಳಲಾಗಿದೆ. ಕೃಷ್ಣ ಚಕ್ರ ಅಂತ ಯಾವುದು? ಸುದರ್ಶನ ಚಕ್ರ. ಅದರಲ್ಲಿ ಇದೇ ಶಕ್ತಿ ಇದೆ, ಅಂದ್ರೆ 7ನೇ ಬಿಂದುವಿನ ಶಕ್ತಿ ಅದರಲ್ಲಿ ಅಡಕವಾಗಿದೆ. ಈಗ ನಾನು ಈ ಗ್ರಂಥಿಯನ್ನು ಛೇದಿಸಿ ಕೆಲವು ಸಂಗತಿಗಳನ್ನು ಹೇಳುವನು. ಅಭ್ಯಾಸಿಯು ಈ ರಹಸ್ಯದಲ್ಲಿ ಕಾಲಿಟ್ಟಾಗ ಚಕ್ರದ ಅಂತಹ ಏನನ್ನೋ ಅನುಭವಿಸುವನು. ಇದರಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ಅದನ್ನು ಅತ್ಯಂತ ದೊಡ್ಡ ವಸ್ತುವಿನ ಮೇಲೆ ಪೂರ್ಣವಾಗಿ ಪ್ರಯೋಗಿಸಿದರೆ ಅದು ಬರೀ ಅಲ್ಲಾಡುವುದಷ್ಟೇ ಅಲ್ಲ, ಚೂರು ಚೂರಾಗುವುದು. ಅಭ್ಯಾಸಿಯು ಈ ದಶೆಗೆ ಬಂದಾಗ ಆತನಿಗೆ ಇದರಲ್ಲಿ ಎಷ್ಟೋ ಸಂಗತಿಗಳು ತಿಳಿಯುವವು. ಸೊ ಅಲ್ಲಿಗೆ ಸುದರ್ಶನ ಚಕ್ರದ ಶಕ್ತಿ ಕೂಡ ಇಲ್ಲಿಂದನೇ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಶಕ್ತಿಯು ಹೇಗೆ ಹುಟ್ಟಿಕೊಂಡಿತು? ಏನೋ ಸುತ್ತುತ್ತಾ ಇದೆ ಅಂತ ಹೇಳ್ತಾರಲ್ಲ, ಹೇಗೆ ಹುಟ್ಟಿಕೊಂಡಿತು? ಆಕ್ಚುಲಿ ನಮಗೆ ಏನದು ತೋರಿಸ್ತಾರೆ ಅಂತಂದ್ರೆ, ಚಿತ್ರಗಳಲ್ಲೆಲ್ಲ ಮತ್ತೆ ಸೀರಿಯಲ್ಗಳಲ್ಲೆಲ್ಲ ಏನ್ ತೋರಿಸ್ತಾರೆ ಅಂದ್ರೆ, ಕೃಷ್ಣನ ಬೆರಳಿಗೆ ಚಕ್ರ ಇತ್ತು, ಆ ಚಕ್ರನ ಹಿಂಗೆ ಅವನು ಬಿಡ್ತಾ ಇದ್ದ ಅಂತ ತೋರಿಸ್ತಾರೆ. ಅದು ನಮಗೆ ಒಂದು ವಸ್ತುವಿನ ರೂಪದಲ್ಲಿ ತೋರಿಸ್ತಾರೆ, ಅರ್ಥ ಆಗಲಿ ಅಂತ. ಬಟ್ ಆಕ್ಚುಲಿ ಆ ರೀತಿ ಇರಲಿಲ್ಲ. ಏನಿತ್ತು ಅಂತಂದ್ರೆ, ಆ ಕೃಷ್ಣನ ಒಂದು ಸಂಕಲ್ಪ ಶಕ್ತಿಯಿಂದ ಆ ಶಕ್ತಿ ಪ್ರಯೋಗ ಆಗ್ತಾ ಇತ್ತು. ಆ ಚಕ್ರ ಕೇವಲ ತಾರ್ಕಿಕ ಅಷ್ಟೇ. ನಮಗೇನು ತೋರಿಸ್ತಾರೆ? ಚಕ್ರ ಇರುತ್ತೆ ಕೃಷ್ಣನ ಕೈನಲ್ಲಿ, ಯಾವಾಗಲೂ ತಿರುಗ್ತಾ ಇರುತ್ತೆ ಅಂತ ತೋರಿಸ್ತಾರೆ. ಅದು ಹಾಗಲ್ಲ. ಇದು ಹಂಗೆ ಅಂತಂದ್ರೆ, ನಮ್ಮ ಹತ್ರ ಕಾರ್ ಇದೆ, ಚಕ್ರ ಯಾವಾಗಲೂ ತಿರುಗ್ತಾ ಇದೆ ಅಂತ ಹೇಳ್ತೀವ? ಚಕ್ರ ನಿಲ್ಲದೇ ಇಲ್ವಾ? ಚಕ್ರ ಪಾಡಿಗೆ ಚಕ್ರ ಬೇಕಾದಾಗ ಕಾರಿನ ಚಕ್ರ ಓಡುತ್ತೆ, ಬೇಡದಾಗ ಕಾರಿನ ಚಕ್ರ ನಿಂತ್ಕೊಳ್ಳುತ್ತೆ. ಹೌದೋ ಇಲ್ಲ? ಅದೇ ರೀತಿಯಾಗಿ ಕೃಷ್ಣನ ಚಕ್ರ ಏನಿದೆ, ಆ ಚಕ್ರಕ್ಕೆ ಕೃಷ್ಣನ ಸಂಕಲ್ಪ ಬಲದಿಂದ, ಆ ಸಂಕಲ್ಪ ಬಲದಲ್ಲಿ ಯಾವ ಶಕ್ತಿ ತುಂಬಿತ್ತು? 7ನೇ ಬಿಂದುವಿನ ಶಕ್ತಿ ತುಂಬಿತ್ತು. 7ನೇ ಬಿಂದುವಿನ ಶಕ್ತಿ ತುಂಬಿಕೊಂಡು ಆ ಚಕ್ರದಲ್ಲಿ ಇಲ್ಲಿ ಹಾಗೆ ಏನೋ ಚಕ್ರದಂತಹ ಏನೋ ಅನುಭವ ಬರುತ್ತೆ ಅಂತ ಹೇಳ್ತಾರಲ್ಲ, ಅದೇ ಒಂದು ಎಫೆಕ್ಟ್ ಯಾವ ವಸ್ತು ಕೊಟ್ಟರು ಕೂಡ ಅದು ತಿರುಗತ್ತೆ, ಚಕ್ರ ತರ ತಿರುಗತ್ತೆ. ಸರಿನಾ? ಈಗ ಈ ಶಕ್ತಿಯು ಹೇಗೆ ಹುಟ್ಟಿಕೊಂಡಿತು? ಬೇರೆ ಬೇರೆ ಗ್ರಹಗಳು ಒಂದೆಡೆ ಸೇರಿದಾಗ ಅವುಗಳನ್ನು ತಮ್ಮ ತಮ್ಮ ಸ್ಥಾನದಲ್ಲಿ ಹಿಡಿದು ನಿಲ್ಲಿಸುವ ಒಂದು ಶಕ್ತಿಯಿಂದ ಉಂಟಾಗುತ್ತದೆ. ಸೊ ಒಂದು ಶಕ್ತಿ ಇದೆ. ಈಗ ಪ್ರತಿಯೊಂದು ಗ್ರಹ ಕೂಡ ತನ್ನ ಕಕ್ಷೆಯನ್ನು ಬಿಟ್ಟು ಬೇರೆ ಕಡೆ ಹೋಗಲ್ಲ. ಪ್ರತಿಯೊಂದು ಗ್ರಹ ಕೂಡ ತಿರುಗ್ತಾ ಇದೆ, ಜೊತೆಗೆ ತನ್ನದೇ ಆದ ಒಂದು ಕಕ್ಷೆ ಇದೆ, ಅದರಲ್ಲೇ ತಿರುಗ್ತಾ ಇದೆ. ನೋಡಿದ್ರೆ ಆಕಾಶದಲ್ಲಿದೆ ಅಂತ ಅನಿಸುತ್ತೆ, ಆದ್ರೆ ಒಂದೇ ಕಕ್ಷೆನಲ್ಲಿ ತಿರುಗಿಸ್ತಾ ಇದೆ. ಆ ಗ್ರಹಗಳೆಲ್ಲ ಒಂದೇ ಕಕ್ಷೆನಲ್ಲಿ ಹೇಗಿರ್ಲಿಕ್ಕೆ ಸಾಧ್ಯ? ಯಾವುದೋ ಒಂದು ಶಕ್ತಿ ಇರಬೇಕಲ್ವಾ? ಆ ಶಕ್ತಿನೇ ಈ 7ನೇ ಬಿಂದುವಿನಲ್ಲಿ ಇರತಕ್ಕಂಥ ಶಕ್ತಿ. ಗ್ರಹಗಳನ್ನೆಲ್ಲ ಒಂದೇ ಸ್ಥಾನದಲ್ಲಿ ಇಡತಕ್ಕಂಥದ್ದು. ನೀವು ಬಬ್ರುವಾಹನ ಸಿನಿಮಾದ್ದು ಡೈಲಾಗ್ ಹೊಡೆದ್ರೆ, ಗ್ರಹಗಳೆಲ್ಲ ಒಂದಕ್ಕೊಂದು ಬಡಿದು ಬ್ರಹ್ಮ ಸೃಷ್ಟಿಯ ಬೂದಿ ಆಗುವುದು ಅಂತ ಒಂದು ಡೈಲಾಗ್ ಬರುತ್ತೆ. ನೀವು ಪ್ರಾಯಶಃ ಕೇಳಿದಿರೋ ಇಲ್ಲ ಗೊತ್ತಿಲ್ಲ, ಜ್ಞಾಪಕ ಇದೆಯೋ ಇಲ್ಲೋ, ಬಟ್ ಅದೊಂದು ಡೈಲಾಗ್ ಬರುತ್ತೆ. ಗ್ರಹಗಳೆಲ್ಲ ಒಂದಕ್ಕೊಂದು ಬಡಿದು ಬ್ರಹ್ಮ ಸೃಷ್ಟಿಯ ಬೂದಿ ಆಗುವುದು ಅಂತ. ಹಾಗಾದ್ರೆ ಯಾವ ಒಂದು ಶಕ್ತಿಯ ಬಲದಿಂದ ಅವರು ಅದನ್ನು ಮಾತಾಡ್ತಾ ಇದ್ದಾರೆ? ಈ ಶಕ್ತಿ ಏನಿದೆಯಲ್ಲ, ಈ ಶಕ್ತಿಯ ಅರಿವು ಅವರಿಗಿದ್ದಿದ್ರೆ ಮಾತ್ರ ಆ ಬ್ರಹ್ಮದ ಏನು ಬ್ರಹ್ಮನ ಸೃಷ್ಟಿನಲ್ಲಿ ಏನು ಗ್ರಹಗಳೆಲ್ಲ ಒಂದು ತಮ್ಮ ತಮ್ಮ ಕಕ್ಷೆಯಲ್ಲಿ ಸುತ್ತುತ್ತಾ ಇದೆಯಲ್ಲ, ಆ ಕಕ್ಷೆಗಳನ್ನ ಬದಲಾವಣೆ ಮಾಡಿ ಒಂದಕ್ಕೊಂದು ಡಿಕ್ಕಿ ಹೊಡೆಯುವ ಮಾಡುದು. ಯಾವಾಗ ನಮಗೆ 7ನೇ ಬಿಂದುವಿನಲ್ಲಿ ಪ್ರಭುತ್ವ ಬಂದಾಗ, 7ನೇ ಬಿಂದುವಿನಲ್ಲಿ ಇರ್ತಕ್ಕಂಥ ಶಕ್ತಿ ಮೇಲೆ ಪ್ರಭುತ್ವ ಬಂದಾಗ. ಇವಾಗ ನೀವು ಆಕಾಶದಲ್ಲಿ ನೋಡಿದಾಗ ಎಲ್ಲ ತಮ್ಮ ತಮ್ಮ ಕಕ್ಷೆಯಲ್ಲಿ ಗ್ರಹಗಳು ಯಾಕೆ ತಿರುಗ್ತಾ ಇದೆ ಅಂತಂದ್ರೆ, ಸೂರ್ಯನ ಸುತ್ತ ಗ್ರಹ ಸುತ್ತತ್ತೆ, ಭೂಮಿನೂ ಸುತ್ತತ್ತೆ, ಮಂಗಳನು ಸುತ್ತತ್ತೆ, ಗುರು ಬುಧನು ಸುತ್ತತ್ತೆ, ಎಲ್ಲ ತಮ್ಮ ತಮ್ಮ ಕಕ್ಷೆನಲ್ಲೇ ಸುತ್ತತ್ತೆ.
ಭೂಮಿ ಕಕ್ಷೆಗೆ ಬುಧ ಬರಲ್ಲ, ಬುಧನ ಕಕ್ಷೆಗೆ ಭೂಮಿ ಹೋಗಲ್ಲ. ಯಾಕೆ? ಯಾಕೆಂತಂದ್ರೆ ಯಾವುದೋ ಒಂದು ಶಕ್ತಿ ಅದನ್ನ ಅಲ್ಲಲ್ಲೇ ಸುತ್ತೋಂಗೆ ಅದು ಹಿಡಿದಿಟ್ಟಿದೆ. ಅದೇ ರೀತಿಯಾಗಿ ಅದು ಸುತ್ತುತ್ತೆ, ಅದು ಬದಲಾವಣೆ ಆಗಲ್ಲ. ಇದು ಅದೇ ತರನೇ. ಏನು ಆ ಶಕ್ತಿ? ಏಳನೇ ಬಿಂದುವಿನಲ್ಲಿ ಶಕ್ತಿನಲ್ಲಿ ನಮ್ಗೆ ಅದು ಅನುಭವಕ್ಕೆ ಬರುತ್ತೆ. ಏಳನೇ ಬಿಂದುವಿನ ಶಕ್ತಿ ನಮಗೆ ಅನುಭವಕ್ಕೆ ಬಂದಾಗ ಇವೆಲ್ಲವೂ ಕೂಡ ಅದರಿಂದ ಅದರ ಒಂದು ಪರಿಣಾಮವಾಗಿ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಬೇರೆ ಬೇರೆ ಗ್ರಹಗಳು ಒಂದೆಡೆ ಸೇರಿದಾಗ ಅವುಗಳನ್ನು ತಮ್ಮ ತಮ್ಮ ಸ್ಥಾನದಲ್ಲಿ ಹಿಡಿದು ನಿಲ್ಲಿಸುವ ಒಂದು ಶಕ್ತಿ ಉಂಟಾಗುತ್ತದೆ. ಈ ಬಿಂದುವಿನ ಮೇಲೆ ಪೂರ್ಣ ಅಧಿಕಾರ ಪಡೆದಾಗ ಇಂಥ ಶಕ್ತಿಯು ಲಭಿಸುವುದು. ಬಟ್ ಎಲ್ರಿಗೂ ಸಿಗಲ್ಲ, ಚಿಂತೆ ಮಾಡಬೇಡಿ. ಬೇಗನೆ ಏಳನೇ ಪಾಯಿಂಟ್ಗೆ ಹೋಗ್ತೀನಿ ಅಂತ ಗಲಾಟೆ ಮಾಡಬೇಡಿ. ಯಾರಿಗೂ ಸಿಗಲ್ಲ. ಯಾರಿಗೆ ನಿಸರ್ಗದ ಶಕ್ತಿ ಕೆಲಸ ಮಾಡಲಿಕ್ಕೆ ನಿಸರ್ಗ ತಾಕೀತು ಮಾಡಿರುತ್ತೋ ಅಥವಾ ನಿರ್ದೇಶನ ಕೊಟ್ಟಿರುತ್ತೋ ಅಂಥವ್ರಿಗೆ ಆ ಶಕ್ತಿಯ ಅವಶ್ಯಕತೆ ಇದ್ದಾಗ ಮಾತ್ರ ಆ ಶಕ್ತಿಯ ಒಂದು ಅನುಭವ ಆಗುತ್ತೆ, ಅದ್ರ ಮೇಲೆ ಪ್ರಭುತ್ವ ಬರುತ್ತೆ. ಎಲ್ಲರೂ ಏಳನೇ ಬಿಂದುನಲ್ಲಿ ದಾಟ್ ಹೋಗ್ತೀವಿ, ಆದರೆ ಏಳನೇ ಬಿಂದುನಲ್ಲಿ ಶಕ್ತಿಯ ಅನುಭವ ಆಗುತ್ತೆ, ಆದರೆ ಈ ಶಕ್ತಿಯ ಅನುಭವ ಆಗಲ್ಲ. ಅಂದರೆ ಅದ್ರ ಮೇಲೆ ಪ್ರಭುತ್ವ ಸಾಧನೆ ಆಗಲ್ಲ. ಪೂರ್ಣ ಅಧಿಕಾರ ಪಡೆಯುವುದೆಂದರೆ ಇದರಲ್ಲಿ ನಮ್ಮನ್ನು ಲಯಗೊಳಿಸೋದು ಹೊರತು ಮತ್ತೇನೂ ಅಲ್ಲ. ಅದು ಔಷಧವು ಶರೀರದಲ್ಲಿ ಹೇಗೆ ಬೆರೆತು ಹೋಗುವುದು ಹಾಗೆ. ನೋಡಿ, ಔಷಧಿ ತಗೊಳ್ತು ಅಂತಂದ್ರೆ ಹೊಟ್ಟೆಗೆ ಹೋಗುತ್ತೆ, ಆಮೇಲೆ ಕರಗಿ ಹೋಗುತ್ತೆ. ಇಡೀ ದೇಹ ಹುಡುಕಿದ್ರು ಎಲ್ಲಿದೆ ಅಂತ ಔಷಧಿ ಗೊತ್ತಾಗಲ್ಲ. ಯಾಕೆಂದ್ರೆ ಇಡೀ ದೇಹದಾದ್ಯಂತ ಅದು ಕರಗಿರುತ್ತೆ, ಮಿಲನ ಆಗ್ಬಿಟ್ಟಿರುತ್ತೆ. ಅದೇ ರೀತಿಯಾಗಿ ನಾವು ಆ ಒಂದು ಶಕ್ತಿಯಲ್ಲಿ, ಆ ಒಂದು ಗ್ರಂಥಿಯಲ್ಲಿ ಸಂಪೂರ್ಣವಾಗಿ ಲಯ ಹೊಂದಿದ್ದೆ ಆದ್ರೆ ಎಲ್ಲ ಕಡೆ ಹರಡಿದ್ದೀವಿ ಅಂತ ಅನಿಸುತ್ತೆ. ತಿಳುವಳಿಕೆಗೋಸ್ಕರ ಅದನ್ನು ಮಹಾಕಾಲ ಚಕ್ರವೆಂದು ಕಲಿಯುವನು. ಸೊ ಇನ್ನೊಂದು ಚಕ್ರ ಹೇಳ್ತಾ ಇದ್ದಾರೆ ಈಗ. ಒಂದು ಸುದರ್ಶನ ಚಕ್ರ, ಇನ್ನೊಂದು ಮಹಾಕಾಲ ಚಕ್ರ. ಮಹಾಕಾಲ ಚಕ್ರ ಎಲ್ಲಿ ಬರುತ್ತೆ? ಏಳನೇ ಬಿಂದುವಿನ ಕೊನೆಯಲ್ಲಿ ಬರುತ್ತೆ. ಇದರ ಪ್ರಭಾವದಿಂದ ಎಲ್ಲ ನಕ್ಷತ್ರಗಳು ತಮ್ಮ ಸ್ಥಾನದಲ್ಲಿ ಅಚಲವಾಗಿ ನಿಲ್ಲುವಂತಹ ಒಂದು ಕ್ಷೇತ್ರವು ಸಿದ್ಧವಾಯಿತು. ಸೊ ಮಹಾಕಾಲ ಚಕ್ರ ಇರೋದ್ರಿಂದ ಒಂದು ಕ್ಷೇತ್ರ ನಿರ್ಮಾಣ ಆಗಿದೆ. ಆ ಕ್ಷೇತ್ರದಲ್ಲಿ ಒಂದಿಷ್ಟು ಶಕ್ತಿ ಇದೆ. ಆ ಶಕ್ತಿಯ ದೆಸೆಯಿಂದ ಎಲ್ಲ ನಕ್ಷತ್ರಗಳು, ಗ್ರಹಗಳೆಲ್ಲ ತಮ್ಮ ತಮ್ಮ ಸ್ಥಾನದಲ್ಲಿವೆ. ಇದು ಸುದರ್ಶನ ಚಕ್ರಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗಿದೆ. ಕಾಲವನ್ನು ಪರಿವರ್ತಿಸುವುದರಲ್ಲಿ ಈ ಅಸ್ತ್ರವು ಅತ್ಯಂತ ಪ್ರಬಲ ಸಾಧನವಾಗಿದೆ. ಈ ವಸ್ತುವು ಏಳನೇ ಗ್ರಂಥಿಯು ಕೊನೆಗೊಳ್ಳುವ ಸ್ಥಾನದಲ್ಲಿ ಇದೆ. ಸೊ ಮೊದಲು ಸಿಗ್ತಕ್ಕಂಥದ್ದು ನಮಗೆ ಸುದರ್ಶನ ಚಕ್ರ, ತದನಂತರ ಸಿಗ್ತಕ್ಕಂಥದ್ದು ಏಳನೇ ಬಿಂದುವಿನ ಕೊನೆಯಲ್ಲಿ ಸಿಗ್ತಕ್ಕಂಥದ್ದು ಮಹಾಕಾಲ ಚಕ್ರ. ಜನರು ನನ್ನನ್ನು ಕ್ಷಮಿಸುವುದಾದರೆ ಶ್ರೀಕೃಷ್ಣನಿಗೆ ಇದರ ಅಗತ್ಯವಿರದ ಕಾರಣ ಆತನಿಗೂ ಆ ಅಸ್ತ್ರವು ದೊರೆತಿರುವ ಸಂಭವವಿಲ್ಲವೆಂದು ಹೇಳಬಯಸುತ್ತೇನೆ. ಆದರೆ ಈಗ ಅದರ ಅವಶ್ಯಕತೆ ಇದ್ದು ಕಾರಣ ನಿಯತಿಯ ಅದನ್ನು ಯಾರಿಗಾದರೂ ಕೊಟ್ಟಿರುವ ಸಂಭವವಿದೆ. ಸೊ ಈಗ ಅದರ ಅವಶ್ಯಕತೆ ಇದೆ. ಯಾಕೆ? ಜಗತ್ತನ್ನು ಮಾರ್ಪಾಡು ಮಾಡಬೇಕಾಗಿದೆ. ಮನುಷ್ಯ ಕುಲ ಯಾವುದೋ ದಿಕ್ಕಿನಲ್ಲಿ ಹೋಗ್ತಾ ಇದೆ. ಅದನ್ನು ಸರಿಯಾದ ದಿಕ್ಕಿಗೆ ತರಬೇಕಂತಂದ್ರೆ ಆ ಮಹಾಕಾಲ ಶಕ್ತಿಯ ಪ್ರಯೋಗವನ್ನು ಮಾಡುವಂತ ಅವಶ್ಯಕತೆ ಬರ್ತಾ ಇದೆ. ಹಾಗಾಗಿ ಅದನ್ನು ಕೊಟ್ಟಿರುವಂತ ಸಾಧ್ಯತೆ ಇದೆ. ಒಂದು ಆಶ್ಚರ್ಯಕರದ ಸಂಗತಿಯನ್ನು ಬರೆಯುವನು. ಕೆಲ ಜನರಿಗೆ ಇದರಿಂದ ಆಘಾತ ಉಂಟಾಗುವ ಸಂಭವವಿದ್ದರೂ ನಿಜ ಸಂಗತಿ ಪ್ರಕಟವಾಗಲೇಬೇಕು. ಅಹಂ ಬ್ರಹ್ಮಾಸ್ಮಿ ಸ್ಥಿತಿಯು ಎಲ್ಲಕ್ಕೂ ದೊಡ್ಡದೆಂದು ಅದನ್ನು ಪಡೆದವನು ಜ್ಞಾನಿ ಎಂದು ತಿಳಿಯಲಾಗುತ್ತದೆ. ಆದರೆ ಯಾರಾದರೂ ತಮಗೆ ಈ ದಶೆ ಉಂಟಾಗಿದೆ ಎಂದು ಎದೆಮುಟ್ಟಿ ಹೇಳಬಲ್ಲರೋ? ಗೋಧಿಯ ರುಚಿ ಕೇಳಿದರೆ ಜನರು ಸ್ವಲ್ಪ ಸಿಹಿ ಎಂದು ಹೇಳಿಬಿಡುವರು. ಆದರೆ ಅದನ್ನು ತಿನ್ನುವವರೆಗೆ ಅದರ ನಿಜವಾದ ಸ್ವಾದದ ಅರಿವಾಗಲಾರದು. ಬಹುಶಃ ನಮ್ಮಲ್ಲಿಯ ಜ್ಞಾನಿಗಳ ಗತಿ ಇದೇ ಆಗಿದೆ. ವಸ್ತುವನ್ನು ಆಸ್ವಾದಿಸಲಾರದೆಯೇ ಓದಿಸಿ ವರ್ಣಿತ ಪರಿಣಾಮದ ತಿಳುವಳಿಕೆಯನ್ನು ಪಡೆಯುವರು. ಸತ್ಯೋದಯದಲ್ಲಿ ಈ ದಶೆಯನ್ನು ಕುರಿತು ಸಾಕಷ್ಟು ಹೇಳಲಾಗಿದೆ. ಇಲ್ಲಿ ಸಂಕ್ಷೇಪವಾಗಿ ಇಷ್ಟು ಹೇಳಬಹುದು. ಆತ್ಮ ಮತ್ತು ಶರೀರದ ಮೇಲಿನ ಬಿಂದುವಿನ ಮೇಲೆ ಪ್ರತಿಯೊಂದು ಗ್ರಂಥಿಯಲ್ಲಿಯೂ ಹೆಚ್ಚು ಕಡಿಮೆ ಇದರ ಅನುಭವ ಆಗುವುದು. ಆತ್ಮ ಮತ್ತು ಶರೀರದ ಮಿಲನ ಬಿಂದುವಿನ ಮೇಲೆ ಪ್ರತಿಯೊಂದು ಗ್ರಂಥಿಯಲ್ಲಿಯೂ ಇದು ಹೆಚ್ಚು ಕಡಿಮೆ ಇದರ ಅನುಭವ ಆಗಬಹುದು. ಆತ್ಮ ಮತ್ತು ಶರೀರಕ್ಕೆ ಒಂದು ನಿಕಟವಾದಂಥ ಸಂಬಂಧ ಇದೆ ಅಂತ ಇಟ್ಕೊಳ್ರಿ. ಆ ಒಂದು ಸಂಬಂಧ ಪ್ರತಿಯೊಂದು ಗ್ರಂಥಿನಲ್ಲೂ ಅನುಭವಕ್ಕೆ ಬರುತ್ತೆ. ಆ ಸಂಬಂಧದ ಮೇಲ್ಗಡೆ ಈ ಅಹಂ ಬ್ರಹ್ಮಾಸ್ಮಿಯ ಒಂದು ಅನುಭವ ಆಗುತ್ತೆ. ಆದರೆ ಈ ಗ್ರಂಥಿಯಲ್ಲಿ, ಅಂದ್ರೆ ಏಳನೇ ಗ್ರಂಥಿಯಲ್ಲಿ ಬಂದ ನಂತರವೇ
ಈ ಅನುಭವವು ಸ್ಪಷ್ಟವಾಗಿಯೂ ನಿಚ್ಚಳವಾಗಿಯೂ ಇರುವಂಥ ಮನಸ್ಥಿತಿ ಉಂಟಾಗುವುದು. ಹಾಗಾದರೆ ಮೊದಲನೇ ಬಿಂದು, ಎರಡನೇ ಬಿಂದು, ಎಲ್ಲ ಬಿಂದುನಲ್ಲೂ ಅಹಂ ಬ್ರಹ್ಮಾಸ್ಮಿಯ ಒಂದು ರೀತಿಯಾದಂಥ ಅನುಭವ ಪಡ್ಕೋಬಹುದು. ಆದರೆ ಅದನ್ನು ಸ್ಪಷ್ಟವಾಗಿ ನಮಗೆ ಅನುಭವಕ್ಕೆ ತಂದುಕೊಡ್ತಕ್ಕಂಥ ಗ್ರಂಥಿ ಅಂತಂದರೆ ಏಳನೇ ಬಿಂದು. ಸೂರ್ಯನಲ್ಲಿಯ ಪ್ರಕಾಶ ಹಾಗೂ ಉಷ್ಣತೆ, ಚಂದ್ರನಲ್ಲಿನ ತೇಜ ಮತ್ತು ಶೀತಲತೆ ಮತ್ತು ನಕ್ಷತ್ರದಲ್ಲಿನ ಹೊಳಪು ಇವೆಲ್ಲ ನನ್ನದೆಂದೇ ಅನುಭವವಾಗುವುದು. ಯಾವಾಗ ಈ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಬಂದು, ಎಲ್ಲಿ ಮೊದಲನೇ ಬಿಂದು ಎರಡನೇ ಬಿಂದುವಿನಲ್ಲಿ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಬಂದಾಗಲ್ಲ, ಏಳನೇ ಬಿಂದುವಿನಲ್ಲಿ ಅಹಂ ಬ್ರಹ್ಮಾಸ್ಮಿಯ ಸ್ಥಿತಿ ಬಂದಾಗ ಏನಂತ ಅನಿಸ್ತಿದೆ ಅಂದರೆ ಮನಸ್ಸಿಗೆ, ಸೂರ್ಯನಲ್ಲಿರ್ತಕ್ಕಂಥ ಬೆಳಕು ಶಾಖನೂ ನಾನೇ, ಚಂದ್ರನಲ್ಲಿರ್ತಕ್ಕಂಥ ತೇಜ ಶೀತಲನೂ ನಾನೇ, ನಕ್ಷತ್ರದಲ್ಲಿರ್ತಕ್ಕಂಥ ಹೊಳಪು ನಾನೇ ಅನ್ನೋ ಒಂದು ಭಾವ ಬರಲಿಕ್ಕೆ ಶುರು ಆಗುತ್ತೆ. ಅಲ್ಲಿ ನಾನೇ ಅಂತಂದ್ರೆ ಆ ಒಂದು ಸ್ಥಿತಿ, ಕಂಡೀಷನ್. ನಾನೇ ಅಂತಂದ್ರೆ ನಾನು ಈ ದೇಹಧಾರಿ ಯಾವುದವನಲ್ಲ, ಆ ಸ್ಥಿತಿ, ಎಲ್ಲದರಲ್ಲೂ ಇರ್ತಕ್ಕಂಥ ಸ್ಥಿತಿ, ಆ ಸ್ಥಿತಿನೇ ನನ್ನದು ಅಂತ ಕೂಡ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಯಾರಾದರೂ ರಾಮ, ಕೃಷ್ಣ ಅಥವಾ ಮೇಲಿನ ದೊಡ್ಡ ಆತ್ಮಗಳ ಬಗೆಗೆ ಚರ್ಚಿಸಿದರೆ ಆ ಚರ್ಚೆ ನನ್ನದೆಂದೇ ನಿಸ್ಸಂದೇಹವಾಗಿ ಅನುಭವ ಬರುವುದು. ಯಾವ ದೇವರ ಬಗ್ಗೆ ಮಾತಾಡಿದ್ರು ಕೂಡ ನನ್ನ ಬಗ್ಗೆನೇ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ಸೈಕ್ಯಾಟ್ರಿ ಪೇಷಂಟ್ಸ್ ಅಲ್ಲೂ ಕೆಲವು ಸತಿ ಇದನ್ನ ಹೇಳ್ತಾರೆ. ನಾನೇ ಜೀಸಸ್ ಆಗಿದ್ದೀನಿ, ನಾನೇ ರಾಮ ಆಗಿದ್ದೀನಿ, ನಾನೇ ಕೃಷ್ಣ ಆಗಿದ್ದೀನಿ ಅಂತ ಎಷ್ಟೋ ಜನ ಬಂದು ಹೇಳ್ತಾರೆ. ಸರಿನಾ? ಅವರಿಗೆ ಮಾನಸಿಕ ಕಾಯಿಲೆ ಇರುತ್ತೆ. ಹೇಗದನ್ನು ವ್ಯತ್ಯಾಸ ಮಾಡೋದು ಇನ್ನೊಂದ್ಸತಿ ಚರ್ಚೆ ಮಾಡೋಣ. ಆದರೆ ಸೈಕ್ಯಾಟ್ರಿ ಪೇಷಂಟ್ಸು ಇದೇ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಕೂಡ ಇದೇ ಹೇಳ್ತಾರೆ. ಯಾರಾದರೂ ರಾಮ, ಕೃಷ್ಣ ಅಥವಾ ಮೇಲಿನ ದೊಡ್ಡ ಆತ್ಮಗಳ ಬಗೆಗೆ ಚರ್ಚಿಸಿದರೆ ಆ ಚರ್ಚೆ ನನ್ನದೆಂದೇ ನಿಸ್ಸಂದೇಹವಾಗಿ, ನೋಡಿ ಯಾವುದೇ ಸಂದೇಹ ಇರಲ್ಲ, ನಿಸ್ಸಂದೇಹವಾಗಿ ಅನುಭವ ಬರುವುದು. ಈ ಗ್ರಂಥಿಯಲ್ಲಿ ಸಂಚರಿಸುತ್ತಾ ಈ ದಶೆಯು ಪೂರ್ಣವಾದಾಗ ಬೇರೆ ರಹಸ್ಯ ಹೊಳೆಯುವುದು. ಇದಿಷ್ಟು ಆಯಿತು, ಈ ಸ್ಥಿತಿಯೆಲ್ಲ ಕರಗತಾಯಿತು, ಲಯ ಹೊಂದಿವೆ ಅಂತ ಇಟ್ಕೊಳ್ರಿ. ಈ ಸ್ಥಿತಿನಲ್ಲಿ ಮುಂದಕ್ಕೆ ಏನಾಗುತ್ತೆ? ಅರ್ಥಾತ್ ನಾವು ಈ ದಶೆಯೊಂದಿಗೆ ಸರಿಸಮವಾದಾಗ, ಇಲ್ಲವೇ ಈ ಅನುಭವವನ್ನು ಲಯಗೊಳಿಸಿದಾಗ ಮೇಲೆ ಕಾಣತೊಡಗುವುದು. ಆಗ ಇರುವುದೆಲ್ಲ ಅದೇ ಎಂಬ ಪ್ರತೀತಿ ಬಲವತ್ತರವಾಗುವುದು. ಇಟ್ ಈಸ್ ಆಸ್ ಇಟ್ ಈಸ್ ಅಂತ ಹೇಳ್ತೀವಲ್ಲ, ಇರುವುದೆಲ್ಲ ಅದೇ ಅನ್ನೋ ಒಂದು ಅನುಭವ ಪ್ರತೀತವಾಗಲಿಕ್ಕೆ ಶುರು ಆಗುತ್ತೆ. ಅಂದರೆ ವಸ್ತುಗಳಲ್ಲಿ ನೀಡಿರ್ತಕ್ಕಂಥ ಬೇರ್ಪಡಿಸುವಂಥ ಒಂದು ಮನೋಭಾವ ಇದೆಯಲ್ಲ, ಬೇರ್ಪಟ್ಟಿದೆ ಅನ್ನೋ ಮನೋಭಾವ ಇದೆಯಲ್ಲ, ಅದು ಕರಗಲಿಕ್ಕೆ ಶುರು ಆಗುತ್ತೆ. ಇರೋದೆಲ್ಲ ಒಂದೇನೆ, ಒಂದೇನೆ ಬೇರೆ ಬೇರೆ ರೂಪಗಳು ತಾಳಿದೆ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಸರಿನಾ? ಸೊ ಮೊದಲನೇ ಸ್ಥಿತಿನಲ್ಲಿ ಅಹಂ ಬ್ರಹ್ಮಾಸ್ಮಿ, ಎರಡನೇ ಸ್ಥಿತಿನಲ್ಲಿ ಎಲ್ಲವೂ ಬ್ರಹ್ಮನ್, ಮೂರನೇ ಸ್ಥಿತಿಯು ಎಲ್ಲವೂ ಬ್ರಹ್ಮನ್ನಿಂದಲೇ. ಮೂರು ಸ್ಥಿತಿ ಬ್ರಹ್ಮನ್ನಲ್ಲಿ. ಮೊದಲನೇ ಸ್ಥಿತಿನಲ್ಲಿ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್ಗೆ ಸರಿಸಮ ಅನ್ನೋ ಭಾವನೆ ಬರುತ್ತೆ. ಎರಡನೇ ಸ್ಥಿತಿನಲ್ಲಿ ಅದಕ್ಕೆ ಅಲ್ಲಿ ಹೇಳಿದ್ದು ಏನು, ಸೂರ್ಯನ ಪ್ರಕಾಶ ಮತ್ತು ಉಷ್ಣತೆ ನಾನು, ಚಂದ್ರನ ತೇಜ ಮತ್ತು ಶೀತಲತೆ ನಾನು, ನಕ್ಷತ್ರದಲ್ಲಿನ ಹೊಳಪು ಕೂಡ ನಾನು. ಇದು ಬಂದಾಗ ಏನಾಗುತ್ತೆ? ಅಹಂ ಬ್ರಹ್ಮಾಸ್ಮಿ ಬಂತು. ಎರಡನೇದು ಇವಾಗ ಏನಾಗುತ್ತೆ? ಇರುವುದೆಲ್ಲ ಒಂದೇ, ಎಲ್ಲವೂ ಬ್ರಹ್ಮನ್ ಅಷ್ಟೇ ಇರೋದು, ಬ್ರಹ್ಮನ್ನ ಬಿಟ್ಟು ಬೇರೆ ಏನೂ ಇಲ್ಲ ಅನ್ನೋ ಒಂದು ಅನುಭವ ಬರಲಿಕ್ಕೆ ಶುರು ಆಗುತ್ತೆ. ಇದು ಎರಡನೇ ಅನುಭವ. ಇನ್ನೂ ಮುಂದಕ್ಕೆ ಹೋಗ್ತಿದ್ದಂಗೆನೆ ಬ್ರಹ್ಮನ್ನಿಂದಲೇ ಎಲ್ಲವೂ ಉತ್ಪತ್ತಿ ಆಗಿದೆ, ಎಲ್ಲದರ ಮೂಲ ಕಾರಣ ಬ್ರಹ್ಮನ್ ಅನ್ನೋದೇ, ಎಲ್ಲವೂ ಬ್ರಹ್ಮನ್ನಿಂದಲೇ ಅಂತ ಬರುತ್ತೆ. ಇದು ಮೂರನೇ ಸ್ಥಿತಿ. ಆಗ ಇರುವುದೆಲ್ಲ ಅದೇ ಎಂಬ ಪ್ರತೀತಿ ಬಲವತ್ತರವಾಗುವುದು. ಪ್ರತಿಯೊಂದು ಲಯಾವಸ್ಥೆಯ ನಂತರ ಇದ್ದುದೆಲ್ಲ ಅದೇ ಎಂಬ ದಶೆಯು ಸಂಕೇತ ರೂಪದಲ್ಲಿ ಅವಶ್ಯ ಉಳಿಯುವುದು. ಆದರೆ ಇಲ್ಲಿ ಈ ವಸ್ತುವು ಸ್ಪಷ್ಟ ರೂಪದಲ್ಲಿ ಬರುವುದು, ಏಕೆಂದರೆ ಈಗ ನಾವು ಈಶ್ವರೀಯ ಮಂಡಲದ ದೊಡ್ಡ ಕ್ಷೇತ್ರದಲ್ಲಿ ಇರುವೆವು. ಈಶ್ವರೀಯ ಮಂಡಲದ ದೊಡ್ಡ ಕ್ಷೇತ್ರ ಅಂತಂದ್ರೆ ಆರನೇ ಬಿಂದುವಿನಿಂದ ಹಿಡಿದು ಕೇಂದ್ರದವರೆಗೂ ಅದಿಷ್ಟು ಕೂಡ ಈಶ್ವರೀಯ ಮಂಡಲ. ಆರನೇ ಬಿಂದುವಿನಿಂದ ಹಿಡಿದು ಕೇಂದ್ರದವರೆಗೂ ಈಶ್ವರೀಯ ಮಂಡಲ, ಆ ದೊಡ್ಡ ಕ್ಷೇತ್ರದಲ್ಲಿ ಇದ್ರಿ. ಇಲ್ಲಿ ಏನಿದೆ ಹಾಗಾದ್ರೆ ಆರನೇ ಬಿಂದುವಿನಿಂದ ಈಶ್ವರ ಕೇಂದ್ರದವರೆಗೂ ಅಂತಂದ್ರೆ ಬ್ರಹ್ಮನ್ನ ಸ್ಥೂಲ ಶರೀರ ಇದೆ, ಬ್ರಹ್ಮನ್ನ ಸೂಕ್ಷ್ಮ ಶರೀರ ಇದೆ, ಬ್ರಹ್ಮನ್ನ ಕಾರಣ ಶರೀರ ಕೂಡ ಇದೆ. ಮೂರು ಶರೀರಗಳು ಅಲ್ಲಿದೆ ಬ್ರಹ್ಮಂದು. ಹಾಗೆ ವೈಯಕ್ತಿಕವಾಗಿ ನಮಗೆ ಮೂರು ಶರೀರ ಇದೆ ಅಂತ ಮಾತಾಡ್ತೀವೋ, ಬ್ರಹ್ಮನ್ಗೂ ಸಹ ಮೂರು ಶರೀರ ಇದೆ ಅಂತ ಹೇಳ್ತೀವಿ.
ಸೊ ಬ್ರಹ್ಮನ್ನ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ, ಈ ಮೂರು ಇರತಕ್ಕಂಥ ವಲಯನ ನಾವು ಈಶ್ವರೀಯ ಪ್ರದೇಶ ಅಂತ ಕರಿತೀವಿ. ಸರಿನಾ? ಈಶ್ವರೀಯ ಮಂಡಲದ ದೊಡ್ಡ ಕ್ಷೇತ್ರದಲ್ಲಿ ಇರಬೇಕು. ನಾವು ಇನ್ನೂ ಮುಂದುವರೆದು ಇದ್ದುದೆಲ್ಲ ಅದೇ ಎಂಬ ಸ್ಥಿತಿಯಲ್ಲಿ ಲಯ ಹೊಂದಿದಾಗ ನಮಗೆ ಎಲ್ಲವೂ ಅವನಿಂದಲೇ, ಎಲ್ಲವೂ ಬ್ರಹ್ಮನಿಂದಲೇ ಅನ್ನೋ ಒಂದು ಅನುಭವ ಬರುತ್ತೆ. ಸರ್ವಂ ಬ್ರಹ್ಮಣ ಎಂಬ ಅನುಭವದ ಹೊರತಾಗಿ ಬೇರೆ ಯಾವ ಅನುಭವವೂ ಆಗುವುದಿಲ್ಲ. ಸೊ ಮೂರು ಅನುಭವ ಅಲ್ಲೇ ಆಗುತ್ತೆ 7ನೇ ಬಿಂದುವಿನಲ್ಲಿ. ಮೂರು ಸ್ತರ: ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನ್. ಎರಡನೇದು ಎಲ್ಲವೂ ಬ್ರಹ್ಮನ್. ಮೂರನೇದು ಸರ್ವಂ ಕಲುಹಿದಂ ಬ್ರಹ್ಮಂ, ಅದು ಎರಡನೇದು. ಮೂರನೇದು ಸರ್ವಂ ಬ್ರಹ್ಮಣ, ಎಲ್ಲವೂ ಬ್ರಹ್ಮಣ್ಣಿಂದಲೇ ಬಂದಿದೆ, ಎಲ್ಲವೂ ಅವನಿಂದಲೇ ಬಂದಿದೆ. ಇದು ಮೂರು. ಈ ಮೂರೂ ಕೂಡ ನಮಗೆ ಸ್ಪಷ್ಟವಾದಂಥ ರೀತಿಯಲ್ಲಿ ಅನುಭವ ಆಗುತ್ತೆ. ಇದು ಬಹುದೊಡ್ಡ ಗ್ರಂಥಿ. ಇದರಲ್ಲಿ ಯಾವ ಯಾವ ದಶೆಗಳ ಸಾರವಿದೆಯೋ ತಿಳಿಯದು. ಈ ಸ್ಥಾನದ ವಿಶೇಷ ದಶೆಯೊಂದನ್ನು ಬರೆದು ಬಿಡುವನು. ಅಭ್ಯಾಸಿಯು ಇಲ್ಲಿಗೆ ಬಂದು ಪ್ರಗತಿ ಹೊಂದಿದಾಗ ಅವನು ಪದಾರ್ಥಗಳನ್ನು ನೋಡಿದರೂ ಅವುಗಳ ಅಸ್ತಿತ್ವದ ಭಾವವಿರುವುದಿಲ್ಲ. ನಾವು ಹಿಂದಿನ ಚಕ್ರದಲ್ಲಿ ಓದಿದ್ವಿ, 6ನೇ ಚಕ್ರದಲ್ಲಿ ಏನು ಓದಿದ್ವಿ? ಪದಾರ್ಥ ಭಾವ ಕಡಿಮೆ ಆಗುತ್ತೆ ಅಂತ ಓದಿದ್ವಿ. 7ನೇ ಬಿಂದುಗೆ ಬಂದಾಗ ಪದಾರ್ಥ ಭಾವ ಸಂಪೂರ್ಣವಾಗಿ ಹೊರಟೋಗುತ್ತೆ. ಆ ಪದಾರ್ಥ ಭಾವದ ಅಸ್ತಿತ್ವ ಅನುಭವಕ್ಕೆ ಬರಲ್ಲ, ಆ ಭಾವವಿರಲ್ಲ. ಅಲ್ಲಿ ಭಾನವಿರುವುದಿಲ್ಲ ಅಂತಿದೆ, ಅದು ಭಾನ ಅಲ್ಲ, ಭಾವವಿರುವುದಿಲ್ಲ. ಅದು ಈ ಪದಾರ್ಥಗಳ ಅಸ್ತಿತ್ವದ ಪ್ರಭಾವವು ಹೃದಯದ ಮೇಲೆ ಎಳ್ಳಷ್ಟು ಆಗುವುದಿಲ್ಲ. ಈಗ ವಸ್ತು ನೋಡ್ತೀರಾ, ಆದರೆ ವಸ್ತುವಿನಲ್ಲಿ ಸೂಕ್ಷ್ಮ ಸ್ತರದಲ್ಲಿ ನೋಡ್ತೀರಾ ಸರ್, ಪದಾರ್ಥದ ರೂಪದಲ್ಲಿ ನೋಡಿದ್ರ ಸೂಕ್ಷ್ಮ ಸ್ತರದಲ್ಲಿ ನೋಡ್ತೀರಾ. ನಾನು ಇದರ ಮುಖ್ಯಾಂಶವನ್ನಷ್ಟೇ ವಿವರಿಸಿದ್ದೇನೆ. ಈ ಗ್ರಂಥಿಯ ಬಗೆಗೆ ಅಭ್ಯಾಸಿಗೆ ಅಭಿರುಚಿ ಇದ್ದುದಾದರೆ ಹಾಗೂ ಜೊತೆಗೆ ಸಮರ್ಥ ಮಾರ್ಗದರ್ಶಿ ದೊರೆತುದಾದರೆ ಲಯಾವಸ್ಥೆ ಮತ್ತು ಸಾರೂಪ್ಯತೆಯ ನಂತರ ಅದರ ಕೊನೆಯ ಅವಸ್ಥೆ ಬರುವುದು. ಆಗ ಮುಂದಿನ ಗ್ರಂಥಿಗೆ ಹೋದ ಶುಭ ಸೂಚನೆ ದೊರೆಯುವುದು. ಇಲ್ಲಿಗೆ ನಿಲ್ಸೋಣಂತ. ಸರಿನಾ? ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ರಿ. ಸೊ ಇವತ್ತೇನು ಓದಿದ್ವಿ? ಪದಾರ್ಥ ಭಾವ ಪೂರ್ತಿ ಕೊನೆಯಾಗತ್ತೆ. ಹಾಗಾದ್ರೆ ಏನ್ ಭಾವ ಇರುತ್ತೆ ಅಂತ ಯಾರನ್ನ ಪ್ರಶ್ನೆ ಕೇಳಿದ್ರೆ ಏನು ಉತ್ತರ ಹೇಳ್ತೀರಾ? ಈಗ ಪದಾರ್ಥ ಭಾವ ಕಡಿಮೆ ಆಯ್ತಪ್ಪ, ಮತ್ತೆ ಏನ್ ಭಾವ ಇದೆ? ಸೂಕ್ಷ್ಮತೆಯ ಭಾವ. ಸೂಕ್ಷ್ಮತೆ ಎಲ್ಲದಕ್ಕೂ ಆಗುತ್ತೆ, ಜನರಲ್ ಅದು ಬೇರೆ ಓದಿದ್ವಿ ಅದನ್ನು. ಎಲ್ಲವೂ ಇರುತ್ತೆ, ಎಲ್ಲವೂ ಇರಲ್ಲ. ನಾನೇ ಎಲ್ಲ ಅನ್ಕೊಂಡಿರ್ತಾರಲ್ಲ ಆ ಭಾವ. ನಾವೊಂದು ಪದ ನೋಡ್ತಾ ಇದ್ವಿ, ದೈವಿ ಭಾವ ಸರ್. ಅಲ್ಲ, ಬೇರೆ ಪ್ರಯತ್ನ ಅಹಂ ಪಡಿ. ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ. ಅಲ್ಲ, ಸರ್ವಂ ಬ್ರಹ್ಮಂ. ಅಲ್ಲ. ಬ್ರಹ್ಮನ್ನ ಬಿಟ್ಬಿಡಿ. ಇವಾಗ ಬ್ರಹ್ಮನ್ನ ಗಟ್ಟಿಯಾಗಿ ಹಿಡ್ಕೋಬೇಡ್ರಿ. ಅಸ್ತಿತ್ವದ ಭಾವ ಇರುವುದಿಲ್ಲ. ಇಲ್ಲ, ನಾ ಏನ್ ಇರುತ್ತೆ ಅಂತ ಕೇಳ್ತಾ ಇದ್ದೀನಿ, ಏನ್ ಇಲ್ಲ ಅಂತಲ್ಲ. ಆ ಬಾಬುಜಿ ಇಲ್ಲಿ ಏನಿಲ್ಲ ಅಂತ ಬರ್ತಿದ್ದಾರೆ, ನಾ ಕೇಳ್ತಿರೋ ಪ್ರಶ್ನೆ ಏನಿದೆ ಅಂತ. ಸೊ ಇಲ್ಲಿ ಹುಡುಕಿದ್ರೆ ಸಿಗಲ್ಲ. ಹಿಂದಿನ ಗ್ರಂಥಿನಲ್ಲಿ ಒಂದರಲ್ಲಿ ಬಂದಿತ್ತು. ಈಗ ಅದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿದ್ರೆ ಹೇಳ್ತೀರಾ, ಇಲ್ದರೆ ಹೇಳಲ್ಲ. ಅವಾದುತ ಸ್ಥಿತಿನ ಬ್ರದರ್? ಅಲ್ಲ, ಸಂಕಲ್ಪ ಶಕ್ತಿ. ಅದ್ಯಾವುದು ಅಲ್ಲ. ಆಯ್ತು, ಒಂದಿಷ್ಟು ಪ್ರಯತ್ನ ಪಡ್ತಾ ಇದ್ದೀರಾ, ಗುಡ್. ವೈರಾಗ್ಯ. ಅಲ್ಲ, ಅಜ್ಞಾನದ ಸ್ಥಿತಿ. ಅಲ್ಲ. ಅಜ್ಞಾನ ಸ್ಥಿತಿ ಏನ್ರಿ? ಇಷ್ಟೊತ್ತವರೆಗೂ ಅಹಂ ಬ್ರಹ್ಮಾಸ್ಮಿ ಅಂತ ಮಾತಾಡ್ತಿದ್ವಿ, ಅಜ್ಞಾನನೇ ಅದು. ಇನ್ನೇನ್ರಿ, ನೀನು ಪ್ರಯತ್ನ ಪಡ್ತೀರಾ? ಗೊತ್ತಾಗ್ಲಿಲ್ವಾ? ನೋಡ್ರಿ, ನಿಮ್ಗೆ ಗೊತ್ತಾಗಲ್ಲ ಬಿಡ್ರಿ, ತೊಂದರೆ ಇಲ್ಲ. ಯಾಕಂದ್ರೆ ಯಾರು ಅಷ್ಟು ಸೂಕ್ಷ್ಮವಾಗಿ ಗಮನಿಸಿರಲ್ಲ. ಕೇಳ್ರಿ ಉತ್ತರ. ಪಿಂಡ ಪ್ರದೇಶದಲ್ಲಿ, ಪಿಂಡ ಪ್ರದೇಶದಲ್ಲಿ ಯಾವ ಭಾವ ಇರುತ್ತೆ? ಪಿಂಡ ಪ್ರದೇಶದಲ್ಲಿ ಯಾವ ಭಾವ ಇರುತ್ತೆ? ನಾನು ಅನ್ನೋ ಭಾವ ಇರುತ್ತೆ.
ಅದು ಸರಿ, ಬಟ್ ಈಗ ತಾನು ಓದಿದ್ವಲ್ಲ ಇಲ್ಲಿ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ. ಭಾವ ಇರುವುದಿಲ್ಲ. ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇವಾಗ ತಾನು ಓದಿದೆ, ನಾನು ಅದನ್ನೇ ಹೇಳಿದೆ ನಿಮಗೆ. ಪದಾರ್ಥದ ಭಾವ. ಪದಾರ್ಥ ಭಾವ. ಅಸ್ತಿತ್ವದ ಭಾವ. ಪಿಂಡ ಪ್ರದೇಶದಲ್ಲಿ ಪದಾರ್ಥ ಭಾವ ಜಾಸ್ತಿ ಇರುತ್ತೆ. ಯಾವುದೇ ವಸ್ತುವಿನ ಜೊತೆಗೆ ಒಡನಾಡಿದಾಗ ನಾವು ಪದಾರ್ಥ ಭಾವದಿಂದ ಒಡನಾಡ್ತೀವಿ. ಸರಿನಾ? 6ನೇ ಬಿಂದುಗೆ ಬಂದಾಗ ಪದಾರ್ಥದ ಭಾವನೆ ಪ್ರಭಾವ ಕಡಿಮೆ ಆಗುತ್ತೆ, 7ನೇ ಬಿಂದುನಲ್ಲಿ ಕೊನೆಗೊಳ್ಳುತ್ತೆ. ಸರಿನಾ? ಆದರೆ 6ನೇ ಬಿಂದುವಿನಲ್ಲಿ ಮತ್ತೊಂದು ಭಾವ ಶುರು ಆಗುತ್ತೆ. ಪದಾರ್ಥದ ಭಾವ ಕಡಿಮೆ ಆಗ್ಬೇಕಾದ್ರೆ ಇನ್ಯಾವುದೋ ಭಾವ ಬಂದಿರಬೇಕು, ಅದಕ್ಕೆ ಇದು ಕಡಿಮೆ ಆಯಿತು. ಯಾವ ಭಾವ ಬಂದಿರುತ್ತೆ ಅಂತಂದ್ರೆ 6ನೇ ಬಿಂದುವಿನಿಂದ 12ನೇ ಬಿಂದುವಿನ ಕೊನೆಯವರೆಗೂ ಚೇತನತೆಯ ಭಾವ ಬರುತ್ತೆ. ಇದ್ರ ಬಗ್ಗೆ ನಾವು ಓದಿದ್ವಿ, ಚೇತನತೆ ಅಂತ ಓದಿದ್ವಿ. ಚೇತನತೆ ಅನ್ನೋ ಪದಾನೇ ಓದಿದ್ವಿ, ಚೈತನ್ಯತ ಅಂತ. ಸೊ ಪದಾರ್ಥ ಭಾವ ಕಡಿಮೆ ಆಯ್ತು ಅಂತಂದ್ರೆ ಚೇತನತೆಯ ಭಾವ ಬರುತ್ತೆ. ಸರಿನಾ? ಈಗ ಹಾಗಾದ್ರೆ ಚೇತನತೆಯ ಭಾವನೂ ಕೊನೆಗೊಂಡು ಅಂತಂದ್ರೆ ಕೇಂದ್ರ ಮಂಡಲದಲ್ಲಿ ಏನಿರುತ್ತೆ ಅಂತಂದ್ರೆ ಇದೆರಡನ್ನೂ ಕೊನೆಗಾಣಿಸಿದ ಮೇಲೆ ಕೇಂದ್ರ ಮಂಡಲದಲ್ಲಿ ವಾಸ್ತವಿಕತೆಯ ಭಾವ ಬರುತ್ತೆ. ರಿಯಾಲಿಟಿ, ವಾಸ್ತವಿಕತೆಯ ಭಾವ. ಸೊ 3 ಭಾವ ಪಿಂಡ ಪ್ರದೇಶದಲ್ಲಿ. ಪದಾರ್ಥ ಭಾವ 6ರಿಂದ 13.8 ಕೂಡ ಚೇತನತೆಯ ಭಾವ, 13ನೇ ಬಿಂದುವಿನಲ್ಲಿ ವಾಸ್ತವಿಕತೆಯ ಭಾವ. ಇದು 3 ದಯವಿಟ್ಟು ಜ್ಞಾಪಕ ಇಟ್ಕೊಳ್ರಿ. ಕೆಲವೆಲ್ಲ ಬೇರೆ ರೀತಿಯಲ್ಲಿ ಉತ್ತರ ಹೇಳಲಿಕ್ಕೆ ಶುರು ಮಾಡಿದ್ರಿ. ನಾನು ಅನ್ನೋ ಭಾವ, ಆಮೇಲೆ ನಾವು ಅನ್ನೋ ಭಾವ, ಆಮೇಲೆ ನೀನು ಅನ್ನೋ ಭಾವ, ಆಮೇಲೆ ಎಲ್ಲ ಹೋದಂತ ಭಾವ. ಅದು ಕೂಡ ಸರಿ. ಆದ್ರೆ ಇವತ್ತು ಏನ್ ಪ್ರಶ್ನೆ ಮಾತಾಡ್ತಿದ್ವಲ್ಲ, ಇದು ಈ ರೀತಿ ಉತ್ತರ ಹೇಳಬೇಕು. ಪದಾರ್ಥ ಭಾವ, ಚೇತನತೆಯ ಭಾವ ಮತ್ತು ವಾಸ್ತವಿಕತೆಯ ಭಾವ. ಹಾಗಾದ್ರೆ ನಾವು ಕೇಂದ್ರ ಮಂಡಲ ಪ್ರವೇಶ ಮಾಡಿದ್ಮೇಲೆ ವಾಸ್ತವಿಕತೆಯಲ್ಲಿ ಮುಳುಗಿರ್ತೀವಿ. ಕೇಂದ್ರ ಮಂಡಲ ಪ್ರವೇಶ ಮಾಡಿದಂಥ ವ್ಯಕ್ತಿ ವಾಸ್ತವಿಕತೆಯಲ್ಲಿ ಮುಳುಗಿರ್ತಾರೆ. ಅವರು ಪದಾರ್ಥ ಭಾವದಲ್ಲೂ ಇರಲ್ಲ, ಅದರಿಂದನೂ ತಮ್ಮ ಬಿಡಿಸ್ಕೊಂಡಿರ್ತಾರೆ, ಮತ್ತೆ ಚೈತನ್ಯತೆಯ ಭಾವದಿಂದ ಬಿಡಿಸ್ಕೊಂಡಿರ್ತಾರೆ. ಎರಡನ್ನೂ ಬಿಡಿಸ್ಕೊಂಡ ಮೇಲೆ ಏನು ಉಳಿಯುತ್ತೆ? ವಾಸ್ತವಿಕತೆಯ ಭಾವ ಉಳಿಯುತ್ತೆ. ಸರಿನಾ? ಸರಿ, ಅದ್ರ ಜೊತೆಗೆ ಏನು ಓದಿದ್ವಿ ಅಂತಂದ್ರೆ ಇವತ್ತು ಇದೇ ಚಕ್ರದಲ್ಲೇ ಕೃಷ್ಣನ ಸುದರ್ಶನ ಚಕ್ರದ ಒಂದು ಶಕ್ತಿ ಕೂಡ ಇಲ್ಲಿ ಅಡಗಿದೆ. ಆದ್ರೆ ಕೃಷ್ಣನ ಸುದರ್ಶನ ಚಕ್ರಕ್ಕಿಂತ ಬಹಳ ಪ್ರಬಲವಾಗಿರ್ತಕ್ಕಂಥ ಮಹಾಕಾಲ ಶಕ್ತಿ ಕೂಡ ಇಲ್ಲೇ ಇದೆ. ಆದ್ರೆ ಕೃಷ್ಣನ ಚಕ್ರದ ಸುದರ್ಶನ ಚಕ್ರದ ಶಕ್ತಿ ಸ್ವಲ್ಪ ಮುಂಚೆನೆ ಬರುತ್ತೆ. ಅದಕ್ಕಿಂತ ಬಲವಾದಂಥದ್ದು ಮಹಾಕಾಲ ಶಕ್ತಿಯಲ್ಲಿದೆ, 7ನೇ ಬಿಂದುವಿನ ಕೊನೆಯಲ್ಲಿದೆ. ಜೊತೆಗೆ ಈ ಗ್ರಂಥಿಯಲ್ಲಿ 3 ಬ್ರಹ್ಮನ್ ಅವಸ್ಥೆಗಳು ಬರುತ್ತೆ. ಅಹಂ ಬ್ರಹ್ಮಾಸ್ಮಿ, ಎಲ್ಲವೂ ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್ ಎಂದಲೇ. ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ್, ಎಲ್ಲವೂ ಬ್ರಹ್ಮನ್ ಅಂದ್ರೆ ಸರ್ವಂ ಕಲುಹಿದಂ ಬ್ರಹ್ಮ. 3ನೇದು ಎಲ್ಲವೂ ಬ್ರಹ್ಮನ್ ಎಂದಲೇ, ಸರ್ವಂ ಬ್ರಹ್ಮಣ. ಈ 3 ಅವಸ್ಥೆಗಳು ಅಲ್ಲಿ ಬರುತ್ತೆ. ಬೇರೆ ಗ್ರಂಥಿಗಳಲ್ಲೂ ಇದು ಬರಲಿಕ್ಕೆ ಸಾಧ್ಯ ಉಂಟು, ಆದ್ರೆ ಈ ಗ್ರಂಥಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಸರಿನಾ? ಸರಿ, ಏನಾದ್ರು ಪ್ರಶ್ನೆಗಳಿದ್ರೆ ಕೇಳ್ರಿ. ಹಿಂದೆ ಅವ್ರು ಕೇಳ್ರಿ. ಬ್ರದರ್ ನಮಸ್ಕಾರ. ಬ್ರದರ್ ಒಂದು ನಿಮಿಷ ಇರ್ರಿ, ಶಿಂದೆ ಅವ್ರು ಕೈ ಎತ್ತಿದ್ದಾರೆ. ಮಧ್ಯದಲ್ಲಿ ಯಾವಾಗಲೂ ಮಾತಾಡ್ಬೇಡ್ರಿ. ಬೇರೆಯವ್ರು ಕೈ ಎತ್ತಿದ್ಮೇಲೆ ಮಧ್ಯದಲ್ಲಿ ಯಾಕೆ ಮಾತಾಡ್ತೀರಾ? ಹಾ, ಶಿಂದೆ ಅವ್ರು ಹೇಳ್ರಿ. ಮ್ಯೂಟಲ್ಲಿ ಇದ್ದೀರಾ? ಸರ್ ನಮಸ್ಕಾರ ಸರ್. ಈ ಗ್ರಹಗಳು, ಎಲ್ಲಾ ಗ್ರಹಗಳು ನಮ್ಮ ಶರೀರದಲ್ಲಿವೆ. ಈ 9 2 ಕಿವಿ, 2 ಕಣ್ಣು, ಕಿವಿ, 9 2 ದ್ವಾರಗಳು ನಮ್ಮಲ್ಲಿವೆ. ಈ ಗ್ರಹಗಳನ್ನೇ ಬೇರೆ ಪ್ರಕೃತಿಯಲ್ಲಿ ಅಂತ ಗ್ರಹಗಳಿಗೆ ಹೋಲಿಸ್ತಾರಲ್ಲ ಸರ್, ಇದು ಸರಿನಾ? ಯಾವ ರೀತಿ ಹೋಲಿಸ್ತಾರೆ ಅಂತಂದ್ರೆ, ಬ್ರಹ್ಮಾಂಡದಲ್ಲಿ ಇರತಕ್ಕಂಥದ್ದೆಲ್ಲ ಕೂಡ ಪಿಂಡಾಂಡದಲ್ಲಿದೆ. ಅಂದ್ರೆ ಮ್ಯಾಕ್ರೋಕಾಸಮ್ ಅಲ್ಲಿ ಇರತಕ್ಕಂಥದ್ದೆಲ್ಲ ಮೈಕ್ರೋಕಾಸಮ್ ಅಲ್ಲಿ ಇದೆ ಅಂತ. ಹಂಗ ಹೇಳಿದಂತೆ ನೀವೇನ್ ಅನ್ಕೊಳ್ರಿ ಅಂದ್ರೆ, ಈಗ ನೀವು ಯಾವ್ದಪ್ಪ ನಮ್ಮ ಪುರುಷ ಸೂಕ್ತ ಇದೆ,
ಎಲ್ಲ ಕೇಳಿದ್ರ ಹೌದು. ಪುರುಷ ಸೂಕ್ತ? ಪುರುಷ ಕೇಳಿಲ್ಲ ಸೂಕ್ತ ಸರ್. ಕೇಳಿದ್ರೆ ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ ಅಂತ ಹೇಳ್ತಾರೆ. ಕರೆಕ್ಟಾ? ಹೌದು ಸರ್. ಹೌದು ಸರ್. ಅಂದ್ರೆ ಸೂರ್ಯನ ಅಂಶ ಕಣ್ಣಿನಲ್ಲಿದೆ, ಹ್ಮ್. ಬಲಗಣ್ಣಲ್ಲಿದೆ. ಚಂದ್ರನ ಅಂಶ ಹ್ಮ್ ಹ್ಮ್ ಎಡಗಣ್ಣಲ್ಲಿದೆ. ಅಂದ್ರೆ ಹ್ಮ್ ನಾವೇನು ಹೊರಗಡೆ ಪ್ರಪಂಚದಲ್ಲಿ ಬೇರೆ ಬೇರೆ ಗ್ರಹಗಳನ್ನು ನೋಡ್ತೀವಲ್ಲ, ನವಗ್ರಹಗಳು, ಆ ಹ್ಮ್ ಗ್ರಹಗಳ ಅಂಶ ನಮ್ಮ ಶರೀರದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಇದೆ ಅಂತ ಅದನ್ನ ದ್ಯೋತಕ ಮಾಡಿದ್ದಾರೆ. ಆ ಹೌದು ಸರ್. ಗ್ರಹನೇ ಹೌದು. ನಮ್ಮಲ್ಲಿದೆ ಅಂತಲ್ಲ, ಆ ಗ್ರಹಗಳ ಹ್ಮ್ ಅಂಶ ಹ್ಮ್ ನಮ್ಮಲ್ಲಿದೆ. ಹ್ಮ್ ನಮ್ಮಲ್ಲಿದೆ. ಸರಿ ಸರ್. ಗೊತ್ತಾಯ್ತಾ? ಅಂಶ ಅಂಶ ಇದೆ, ಅವೇ ಇಲ್ಲ. ಅಂಶ. ಪಾರ್ಟ್ ಅಂಡ್ ಪಾರ್ಷಲ್ ಇನ್ ಅವರ್ ಬಾಡಿ ಹಾ, ಅಷ್ಟೇ ತಾನೆ. ಅಷ್ಟೇನೆ. ಹಾ. ಅದರ ಅಂಶ ಇದೆ. ಓಕೆ. ಅರ್ಥ ಆಯ್ತಾ? ಹೌದು ಸರಿ ಸರ್. ಸರಿ ಸೊ ಸರ್. ಅದೇ ಇಲ್ಲ, ಸಂಪೂರ್ಣವಾಗಿ ಹ್ಮ್. ಅದೇ ಇಲ್ಲ, ಆದ್ರೆ ಅದರ ಅಂಶ ನಮ್ಮಲ್ಲಿದೆ. ಈಗ ಸೂರ್ಯನ ಅಂಶ ಸರಿ. ಏನು ಕೆಲಸ? ಅದು ಬೆಳಕನ್ನು ಕೊಡೋದು, ಪ್ರಭೆಯನ್ನು ಕೊಡತಕ್ಕಂಥದ್ದು, ಉಷ್ಣತೆಯನ್ನು ಮಾಡೋದು. ನಮ್ಮ ಬಲಗಣ್ಣು ಅದೇ ಕೆಲಸ ಮಾಡುತ್ತೆ. ಈಗ ಹೌದು ಸರ್. ಬಹಳಷ್ಟು ಜನಕ್ಕೆ ಬಲಗಣ್ಣೆ, ಎರಡು ಕಣ್ಣಲ್ಲಿ ಎರಡೂ ಕಣ್ಣನ್ನು ಉಪಯೋಗಿಸೋದು ನಾವು ನೋಡ್ಲಿಕ್ಕೆ ಬಲಗಣ್ಣು ಪ್ರಧಾನ. ಹೌದು ಸರ್. ಹೌದು ಸರ್. ಅರ್ಥ ಆಯ್ತು? ಸೊ ದೇಹದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾಗ ಕೂಡ, ಇಂದ್ರಿಯ ಕೂಡ, ಅಥವಾ ದೇಹದ ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ಗ್ರಹಗಳಿಗೆ ಯಾಕೆ ಹೋಲಿಸಿದ್ದಾರೆ ಅಂತಂದ್ರೆ, ಆ ಗ್ರಹಗಳ ಅಂಶ ಇಲ್ಲಿದೆ, ನಮ್ಮಲ್ಲಿ ಆ ಒಂದು ಅಂಶ ಇದೆ. ಅರ್ಥ ಆಯ್ತಾ? ಇದನ್ನ ಜ್ಞಾಪಕ ಇಟ್ಕೊಳ್ರಿ. ಅದಕ್ಕೇನೆ ಬ್ರಹ್ಮಾಂಡದಲ್ಲಿ ಏನಿದೆ ಅವೆಲ್ಲವೂ ನಮ್ಮಲ್ಲೇ ಇದೆ, ದೇಹದಲ್ಲೇ ಇದೆ, ಪಿಂಡಾಂಡದಲ್ಲಿ ಇದೆ. ಇದೇ ದೃಷ್ಟಿಕೋನದಲ್ಲೇ ಬಾಬೂಜಿ ಅವರು ಕೇಂದ್ರ ಅಂತಂದ್ರೆ ಹಿಂದ್ಗಡೆ ಇದೆ ಅಂತ ಬರೆದಿರೋದು. ನಮ್ಮ ಕೇಂದ್ರ ಎಲ್ಲಿದೆ ಅಂತಂದ್ರೆ ಹಿಂದ್ಗಡೆ. ಅಲ್ವಾ? ಯಾವ ದೃಷ್ಟಿಕೋನದಲ್ಲಿ ಬರೆದಿದ್ದಾರೆ? ಇದೇ ದೃಷ್ಟಿಕೋನದಲ್ಲಿ. ಬ್ರಹ್ಮಾಂಡದಲ್ಲಿ ಇರೋದೆಲ್ಲ ನಮ್ಮ ಶರೀರದಲ್ಲೂ ಇದೆ, ಆ ದೃಷ್ಟಿಕೋನ ಇಟ್ಕೊಂಡು ಬರೆದಿದ್ದಾರೆ, ಹೋಲಿಕೆ ಮಾಡಿ ಬರೆದಿದ್ದಾರೆ. ಸರಿನಾ? ಇದೇ ರೀತಿಯಾದಂತ ದೃಷ್ಟಿಕೋನ ಇಟ್ಕೊಂಡು ನಾವು ಎಷ್ಟೋ ಸತಿ ದೇವ್ರ ಮನೆಗೆ ಹೋದ್ರೆ, ಹಳೆ ಕಾಲದಲ್ಲಿ ದೇವ್ರ ಮನೆಗೆ ಹೋದ್ರೆ ಒಂದು ಫೋಟೋ ನೋಡ್ತಾ ಇದ್ವಿ. ಹಸುವಿನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ದೇವತೆಗಳನ್ನು ತೋರಿಸಿರ್ತಾರೆ. ನೋಡಿದ್ದೀರಾ? ಮನುಷ್ಯನ ಶರೀರದಲ್ಲಿ ಬೇರೆ ಬೇರೆ ದೇವತೆಗಳನ್ನ ತೋರಿಸಿರ್ತಾರೆ. ಬೇರೆ ಬೇರೆ ದೇವತೆಗಳು ಬೇರೆ ಬೇರೆ ಋಷಿಮುನಿಗಳನ್ನ ತೋರಿಸಿರ್ತಾರೆ ಮನುಷ್ಯನ ಶರೀರದಲ್ಲಿ. ಇದೆಲ್ಲವೂ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ, ಆಯಾ ಋಷಿಗಳು ಆ ಒಂದು ಸ್ತರಕ್ಕೆ ಬೆಳೆದಿದ್ದಾರೆ, ಆ ಒಂದು ಗ್ರಹಗಳ ಒಂದು ಕೆಲಸದಲ್ಲಿ ಸಹಾಯ ಮಾಡ್ಲಿಕ್ಕೆ ಅವರು ಕಾರ್ಯಗತರಾಗಿದ್ದಾರೆ ಅಂತ. ಅರ್ಥ ಆಯ್ತಾ? ನೋಡ್ರಿ, ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ ಅಂತ ಅನ್ಸುತ್ತಲ್ವ ನಿಮಗೆ? ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ನಡಿಬೇಕಂತಂದ್ರೆ ಯಾರೋ ಮಾಡ್ತಿರ್ಬೇಕಲ್ವಾ? ಹೌದಲ್ಲ ಸರ್? ಹೌದು. ಈಗ ರೈಲ್ವೆನಲ್ಲಿ ಎಲ್ಲ ಅಲ್ಪಾರ್ಗ ಸಿಗ್ನಲ್ ಬೀಳುತ್ತೆ, ಅಲ್ಪಾರ್ಗ ಗಾಡಿ ಓಡಿಸ್ತಾರೆ, ಯಾರೊಬ್ರು ಹಸ ನಿಶಾನೆ ತೋರಿಸ್ತಾರೆ, ಯಾರೊಬ್ರು ಸೀಟಿ ಊದ್ತಾರೆ, ಯಾರೊಬ್ರು ಓಡಿಸ್ತಾರೆ ಗಾಡಿನ. ಎಲ್ಲ ಆಗತ್ತೋ ಇಲ್ಲೋ? ಎಲ್ಲ ತನಕ ಆಗ್ತಿದೆ, ಯಾರು ಮಾಡ್ತಾ ಇದ್ದಾರ? ಮಾಡ್ತಾ ಇದ್ದಾರೆ. ಒಂದು ಶಕ್ತಿ ಇದ್ದೇ ಇದೆ ಅಲ್ವಾ ಅದರಿಂದ? ಆ ಶಕ್ತಿ ಅನುಭವ ಆಗುತ್ತೆ ನಮ್ಗೆ 7ನೇ ಬಿಂದು ಬಂದಾಗ. ಸರಿ, ಆಯ್ತು. ಸರಿ ಸರ್, ಥ್ಯಾಂಕ್ ಯು ಸರ್. ಗುರುರಾಜ್ ಬ್ರದರ್ ನಮಸ್ಕಾರ. ಹಿಂದೆ ಒಂದ್ಸಲ ಬ್ರಹ್ಮ ಮತ್ತು ಬ್ರಹ್ಮನ್ಗೆ ಹೇಳಿದ್ರಿ ಬ್ರದರ್, ಸ್ವಲ್ಪ ಬ್ರಹ್ಮ ಅನ್ನೋದು ನಾವು ಬ್ರಹ್ಮನ್ ನನಗೆ ಒಂದು ರೂಪ ಕೊಟ್ಟಾಗ, ಅದಕ್ಕೊಂದು ಕೆಲಸ ಕೊಟ್ಟಾಗ ಅದು ಬ್ರಹ್ಮ ಆಗತ್ತೆ. ಬ್ರಹ್ಮನ್ ಅನ್ನೋದು ಬೇರೆ, ಬ್ರಹ್ಮ ಅನ್ನೋದು ಬೇರೆ. ಬ್ರಹ್ಮನಿಗೆ ನಾವು ರೂಪ ಕೊಟ್ಟಿದ್ದೀವಿ, ಬ್ರಹ್ಮನಿಗೆ ರೂಪ ಇಲ್ಲ. ಬ್ರಹ್ಮನಿಗೆ ನಾವು ರೂಪ ಕೊಟ್ಟಿದ್ದೀವಿ. ಬ್ರಹ್ಮ ಅಂತ ಹೇಳಿ ಬಿಳಿಗಡ್ಡ ಕೊಟ್ಟು, ಆಯ್ತಾ? ಪಾಪ ಬ್ರಹ್ಮನಿಗೆ ಕರಿಗಡ್ಡನೇ ಕೊಟ್ಟಿಲ್ಲ, ಅವನು ಕರಿಗಡ್ಡ ಬೆಳೆಯೋದೇ ಇಲ್ಲ. ಯಾವ ನೋಡಿದ್ರು ಬಿಳಿಗಡ್ಡನೇ ಹಾಕಿರ್ತೀವಿ, ಆಯ್ತಾ? ಲಕ್ಕಿಲಿ ಅವ್ನಿಗೆ ಸೀಟ್ ಕೊಡಲ್ಲ, ಕಂಬಳದ ಮೇಲೆ ಕೂಡ್ಸಿರ್ತೀವಿ, ಆಯ್ತು ಇಲ್ಲಿ ಕೂತ್ಕೊಂಡಿರ ನೀನು ಅಂತ. ಅರ್ಥ ಆಯ್ತು? ಸೊ ಬ್ರಹ್ಮ ಅಂತಿದಾರಲ್ಲ, ಬ್ರಹ್ಮ ಸೃಷ್ಟಿಕರ್ತ ಅಂತ ಹೇಳ್ತೀವಿ. ಅದು ಒಂದು ದೇವತೆ, ನಿಸರ್ಗದ ಒಂದು ಶಕ್ತಿ. ಬ್ರಹ್ಮನ್ನಲ್ಲಿ ಅಮಿತವಾದಂಥ ಶಕ್ತಿಗಳ ಅಡಕವಾಗಿದೆ, ಅದರಲ್ಲಿ ಒಂದು ಶಕ್ತಿ ಬ್ರಹ್ಮ ಅಷ್ಟೇ. ಸೊ ಬ್ರಹ್ಮಗೂ ಬ್ರಹ್ಮನ್ಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬ್ರಹ್ಮನ್ನಲ್ಲಿ ಅಮಿತವಾದಂಥ ದಶೆಗಳು, ಶಕ್ತಿಗಳು ಅಡಕವಾಗಿದೆ. ಆದರೆ ಬ್ರಹ್ಮ ಅಂತಂದ್ರೆ ಆ ಶಕ್ತಿಯ ಒಂದು ಪ್ರಕಟ ಅಷ್ಟೇ, ಒಂದು ರೂಪ. ಅದಕ್ಕೊಂದು ರೂಪ ಕೊಟ್ಟಿದ್ದೀವಿ, ಅದಕ್ಕೊಂದು ಕೆಲಸ ಅಂತ ಕೊಟ್ಟಿದ್ದೀವಿ. ಏನಂತ? ಸೃಷ್ಟಿ ಮಾಡ್ತಾ ಕೂತಿರಪ್ಪ ನೀನು. ಸೊ ಬ್ರಹ್ಮನ ಕೆಲಸ ಸೃಷ್ಟಿ ಮಾಡ್ತಾ ಕೂತಿರೋದಷ್ಟೇ, ಬೇರೆ ಏನು ಮಾಡಲ್ಲ. ಅವನು ನಾಶ ಮಾಡ್ಲಿಕ್ಕಾಗಲ್ಲ, ಅವನು ಜಗತ್ತಿನ ಒಂದು ಮೇಂಟೈನ್ ಮಾಡ್ಲಿಕ್ಕಾಗಲ್ಲ. ಅದು ಬೇರೆ ದೇವತೆಗಳಿಗೆ ಕೊಟ್ಟಿದ್ದೀವಿ, ಬೇರೆ ಶಕ್ತಿಗಳನ್ನ ಬೇರೆ ದೇವತೆಗಳಿಗೆ ಕೊಟ್ಟಿದ್ದೀವಿ.
ಯಾಕೆಂತಂದ್ರೆ ಎಷ್ಟು ಕೆಲಸ ಇದೆ ಅಂತಂದ್ರೆ ಒಂದೇ ದೇವತೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಕೆಲಸನ ಡಿವೈಡ್ ಮಾಡಿದ್ವಿ, ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ರಪ್ಪ ಅಂತ. ಅವ್ರ ಕೆಳಗಡೆ ನಾವು ಬೇರೆ ಸಹದೇವತೆಗಳನ್ನ ಕೊಟ್ಟಿದ್ದೀವಿ. ಇಂದ್ರ, ಅಗ್ನಿ, ವಾಯು, ವರುಣ, ಸೂರ್ಯ, ಚಂದ್ರ, ಶಕುನಿ, ಯಾರು ಶನಿ, ಶಕುನಿ ಇಲ್ಲ ಶನಿ, ಇವರೆಲ್ಲ ಇದಾರಲ್ಲ, ಇವರೆಲ್ಲ ಏನ್ ಕೆಲಸ ಅಂತಂದ್ರೆ ಈ 3 ಜನ ಏನ್ ಮಾಡ್ತಿರಲ್ಲ ತ್ರಿಮೂರ್ತಿಗಳು, ಅವ್ರ ಕೆಳಗಡೆ ಕೆಲಸ ಮಾಡೋದು. ಸರಿ, ಇವರೆಲ್ಲ ಏನ್ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ಋಷಿಮುನಿಗಳೆಲ್ಲ ಬೇರೆ ಸೈಡ್ ಕೆಲಸ ಮಾಡ್ತಾರೆ. ಅವ್ರು ಇಲ್ಲೂ ಕೆಲಸ ಮಾಡ್ತಾರೆ, ಅಲ್ಲೂ ಕೆಲಸ ಮಾಡ್ತಾರೆ. ಋಷಿಮುನಿಗಳೆಲ್ಲ ಯಾರು ಅಂತಂದ್ರೆ ಮನುಷ್ಯ ಜನ್ಮ ಪಡ್ಕೊಂಡು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿ ಆ ಒಂದು ಬ್ರಹ್ಮನ ಶಕ್ತಿಯನ್ನು ಗಳಿಸ್ಕೊಂಡಿರ್ತಕ್ಕಂಥವ್ರು ಋಷಿಮುನಿಗಳು. ಅವರು ಕೂಡ ಸಹಾಯ ಮಾಡ್ತಾರೆ. ಅಲ್ಲಿಗೆ ಮೊದಲಿರ್ತಕ್ಕಂಥದ್ದು ಬ್ರಹ್ಮನ್, ಬ್ರಹ್ಮನ್ನೂ ಅಲ್ಲ ಪರಬ್ರಹ್ಮನ್. ಮೊದಲು ಪರಬ್ರಹ್ಮನ್ ಕೆಳಗಡೆ ಬ್ರಹ್ಮನ್. ಬ್ರಹ್ಮನ್ನಲ್ಲಿ ಅಮಿತವಾದಂಥ ಶಕ್ತಿಗಳಿದೆ. ಅದರಲ್ಲಿ 3 ಪ್ರಮುಖವಾದಂಥ ಶಕ್ತಿಗಳು ಅಂತಂದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಅಂತ ಹೇಳ್ತೀವಿ. ಅವರ ಕೆಳಗಡೆ ನಿಮಗೆ ಹಲವಾರು ದೇವತೆಗಳು ಬರ್ತದೆ. ಅದರಲ್ಲೇ ನಿಮಗೆ ಗಣೇಶ, ಸುಬ್ರಹ್ಮಣ್ಯ, ಅಯ್ಯಪ್ಪ, ನೀವು ಬೇರೆ ಬೇರೆ ದೇವತೆಗಳ ದೇವಸ್ಥಾನಕ್ಕೆಲ್ಲ ಹೋಗ್ತಾರಲ್ಲ, ಅದೆಲ್ಲ ದೇವತೆಗಳು ಅಲ್ಲೇ ಬರ್ತಾರೆ. ಆ ತ್ರಿಮೂರ್ತಿಗಳ ಕೆಳಗಡೆ ಬರ್ತಾರೆ ಅವರು. ಅವರೆಲ್ಲ ಯಾವುದೇ ದೇವತೆ ಕತೆ ಓದಿ ಅವರೆಲ್ಲ ಯಾವುದೋ ಒಂದು ಕೆಲಸಕ್ಕೋಸ್ಕರ ಬರ್ತಾರೆ. ಆಮೇಲೆ ಅವ್ರವ್ರ ಲೋಕದಲ್ಲಿ ಅವ್ರವ್ರು ಇರ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಗಣಪತಿ ಯಾವುದೋ ಕೆಲಸಕ್ಕೆ ಬಂದರು, ಸುಬ್ರಹ್ಮಣ್ಯ ಯಾವುದೋ ಕೆಲಸಕ್ಕೆ ಬಂದರು, ಹರಿಹರ ಯಾವುದೋ ಕೆಲಸಕ್ಕೆ ಬಂದರು, ಪಾರ್ವತಿ ಯಾವುದೋ ಕೆಲಸಕ್ಕೆ ಬಂದರು, ಚಾಮುಂಡಿ ಯಾವುದೋ ಕೆಲಸಕ್ಕೆ ಬಂದರು. ಆ ಕೆಲಸ ಮುಗಿದ ಮೇಲೆ ಅವ್ರಿಗೆ ಇನ್ನೇನು ಮತ್ತೆ ಕೆಲಸ ಇಲ್ಲ. ಅವರವ್ರ ಸ್ಥಾನದಲ್ಲಿ ಅವರವ್ರ ಯಥಾ ಪ್ರಕಾರ ಇರ್ತಾರೆ. ಅರ್ಥ ಆಯ್ತಾ? ಅದು ಇವ್ರ ಕೆಳಗಡೆ ನಿಮಗೆ ನಿಯಮಿತವಾಗಿ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಬೇರೆ ದೇವತೆಗಳಿದ್ದಾರೆ. ಅವರೇನೆ ನಾವು ಇಂದ್ರ, ಚಂದ್ರ, ಸೂರ್ಯ, ಅಗ್ನಿ, ವಾಯು, ವರುಣ, ಯಮ, ಇವರೆಲ್ಲ ಕೂಡ ಅವ್ರ ಕೆಲಸಗಳನ್ನ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ. ಆದರೆ ಇವರೆಲ್ಲ ನಿಸರ್ಗದಿಂದನೇ ಬ್ರಹ್ಮನಿಂದನೇ ಬಂದಿರತಕ್ಕಂಥ ಶಕ್ತಿಗಳು. ಮನುಷ್ಯರಲ್ಲ ಇವರು. ಅರ್ಥ ಆಯ್ತಾ? ಅವರ ಅದಕ್ಕೆ ದೇವತೆಗಳು ಅಂತ ಕರಿತೀವಿ. ನಿಸರ್ಗದಿಂದನೇ ಸೃಷ್ಟಿಯಾಗಿರ್ತಕ್ಕಂಥವ್ರು. ಆದರೆ ಮನುಷ್ಯ ಏನಾಗ್ತಾನೆ, ಆಧ್ಯಾತ್ಮಿಕವಾಗಿ ಸಾಧನೆ ಮಾಡ್ತಾ ಮಾಡ್ತಾ ಬೆಳೀತಾ ಬೆಳೀತಾ ಬೇರೆ ಬೇರೆ ಸ್ತರಕ್ಕೆ ಹೋಗಿ ಬೇರೆ ಬೇರೆ ಸ್ತರಗಳಲ್ಲಿರ್ತಕ್ಕಂಥ ಶಕ್ತಿಯನ್ನ ಗ್ರಹಿಸ್ಕೊಂಡು ಪ್ರಭುತ್ವವನ್ನು ಪಡ್ಕೊಂಡು ಈ ಎಲ್ಲ ದೇವತೆಗಳಿಗೆ ಸಹಾಯ ಮಾಡ್ತಾರೆ. ಅರ್ಥ ಆಯ್ತಾ? ಅವರು ನಿಸರ್ಗದ ವಿರುದ್ಧ ಹೋಗಲ್ಲ. ಯಾವುದೇ ಒಬ್ಬ ಮನುಷ್ಯ ಬೆಳೆದ್ರೂ ಕೂಡ ನಿಸರ್ಗದ ವಿರುದ್ಧ ಹೋಗಲ್ಲ. ನಿಸರ್ಗದ ಕೆಲಸ ಸರಿ ಸಾಗಾಟಾಗಲಿಕ್ಕೆ ದೇವತೆಗಳಿಗೆ ಸಹಾಯ ಮಾಡ್ತಾ ಕೂತ್ಕೊಳ್ತಾರೆ. ಆದ್ರೆ ಎಷ್ಟೋ ಸತಿ ದೇವತೆಗಳಿಗಿಂತ ಹೆಚ್ಚಿನ ಶಕ್ತಿ ಪಡೆದಿರ್ತಾರೆ, ದೇವತೆಗಳನ್ನು ಮೀರಿ ಬೆಳೆದಿರ್ತಾರೆ. ಆದ್ರೆ ಕೆಲಸ ಮಾತ್ರ ಒಂದೇನೆ. ಆ ಬ್ರಹ್ಮನ್ ಏನಿದೆಯಲ್ಲ, ಆ ಬ್ರಹ್ಮನ್ನೇ ಇಡೀ ಸೃಷ್ಟಿಯನ್ನು ಮಾಡಿರ್ತಕ್ಕಂಥದ್ದು. ಆ ಬ್ರಹ್ಮನ್ನ ಸೃಷ್ಟಿ ಏನಿದೆ ಅದು ನಿಯಮಿತವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಈ ಋಷಿ ಮುನಿಗಳೆಲ್ಲ ಸಹಾಯ ಮಾಡ್ತಾರೆ. ಅರ್ಥ ಆಯ್ತಾ? ಆ ಋಷಿ ಮುನಿಗಳಲ್ಲೂ ಕೂಡ ಹಾಗೆ ದೇವತೆಗಳಲ್ಲಿ ಹೈರಾರ್ಕಿ ಇದೆಯಲ್ಲ, ಬೇರೆ ಬೇರೆ ಸ್ಥಳ ಇದೆಯಲ್ಲ, ಋಷಿ ಮುನಿಗಳಲ್ಲೂ ಕೂಡ ಬೇರೆ ಬೇರೆ ಸ್ಥಳ ಇದೆ. ಸೊ ಅತ್ಯಂತ ಉನ್ನತವಾಗಿ ಬೆಳೆದಿರತಕ್ಕಂಥ ಋಷಿ ಮುನಿ ಮುಂದಿನ ಕೆಳಗಡೆ ಬರ್ದಿರತಕ್ಕಂಥ ಋಷಿ ಮುನಿಗೆ ಅವ್ರ ಕೆಲಸವನ್ನು ನಿಯೋಜನೆ ಮಾಡ್ತಾರೆ. ಅವ್ರ ಕೆಳಗಡೆ ಅವ್ರು ಕೊಡ್ತಾರೆ. ಒಬ್ಬರಿಂದ ಒಬ್ಬರಿಗೆ ಬರ್ತಾ ಹೋಗುತ್ತೆ. ಇದು ಆಗ್ತಕ್ಕಂಥದ್ದು. ಸರಿ, ಥ್ಯಾಂಕ್ ಯು. ಸರಿಯಪ್ಪ. ಸರ್ ಇದು ಇತ್ತಲ್ಲ ಸರ್, ನಿನ್ನೊಂದು ಪ್ರಶ್ನೆ ಕೊಟ್ಟಿದ್ರಲ್ಲ ಸರ್, ಏನೋ ಬಂತೇನ್ರಿ ಉತ್ತರ? ಅದು ಶ್ರೀಕೃಷ್ಣ ಪ್ರಕೃತಿ ಯಾವ ಸಂದರ್ಭದಲ್ಲಿ ಸ್ಥಗಿತಗೊಳಿಸುತ್ತಾನೆ ಅಂತ. ಶ್ರೀಕೃಷ್ಣ ಅಂತ ಹೇಳಿಲ್ಲ, ನಿಸರ್ಗದ ಶಕ್ತಿಯನ್ನು ಯಾವಾಗ ಸ್ಥಗಿತಗೊಳಿಸಲಾಗುತ್ತೆ ಅಷ್ಟೇ ನಾ ಹೇಳಿದ್ದು. ನೀವೆಲ್ಲ ಶ್ರೀಕೃಷ್ಣನಿಗೆ ಅಂಟ ಹಾಕೊಂಡ್ಬಿಟ್ಟಿದ್ದೀರ ಅಲ್ಲಿ. ಹೇಳಿಲ್ಲ ಪ್ರಶ್ನೆಯಲ್ಲಿ. ಯಾವ ಸಂದರ್ಭದಲ್ಲಿ ಸರ್? ಇನ್ನು ಗೊತ್ತಾಗ್ಲಿಲ್ವಾಗ್ರೆ? ಇಲ್ಲ ಸರ್. ನೋಡ್ರಿ, ಎಲ್ರಿಗೂ ಕೂಡ ವಯಸ್ಸಾಗತ್ತಲ್ವಾ, ವಯಸ್ಸು ಅಂತ ಆಗತ್ತಲ್ವಾ, ಅದು ನಿಸರ್ಗದ ನಿಯಮ. ಎಲ್ರಿಗೂ ವಯಸ್ಸಾಗಬೇಕು ಬೆಳೀತಾ ಬೆಳೀತಾ. ಆದ್ರೆ ಶಿವನಿಗೆ ಯೌಗಿಕ ಶಕ್ತಿ ಇತ್ತು. ಶಿವ ಏನ್ ಮಾಡ್ತಾನೆ, ಮಾರ್ಕಂಡೇಯನಿಗೆ ಜ್ಞಾಪಕ ಇದೆಯಾ? ಮಾರ್ಕಂಡೇಯನ ಕತೆ ಗೊತ್ತಿದೆ ಅಲ್ವಾ? ಮಾರ್ಕಂಡೇಯನಿಗೆ ಅವ್ನಿಗೆ ಏನಂತ ಕೊಟ್ಟಿರ್ತಾರೆ ವರ, 16 ವರ್ಷದವರೆಗೂ ಇವನು ಒಳ್ಳೆ ಬಾಲಕನಾಗಿರ್ತಾನೆ. ಅದು ಅವ್ರ ತಂದೆ ತಾಯಿಗೆ ವರ ಕೊಡ್ಬೇಕಾದ್ರೆ ಶಿವ ಕೇಳ್ತಾನೆ, ತುಂಬಾ ದೀರ್ಘಾಯುಷು ಬದುಕ್ತಕ್ಕಂಥ ಆದ್ರೆ ಪೆದ್ದ ಹುಡುಗ ಬೇಕಾ, ಅಥವಾ ಅತ್ಯಲ್ಪ ಆಯುಷ್ ಇರ್ತಕ್ಕಂಥ ಯಶಸ್ವಿ ಹುಡುಗ ಬೇಕಾ ಅಂತ ಕೇಳ್ತಾರೆ.
ಇವರು ಅಲ್ಪ ಆಯುಷ್ಯಾದ್ರೂ ಪರವಾಗಿಲ್ಲ, ನಮಗೆ ಯಶಸ್ವಿ ಆಗುವಂಥ ಹುಡುಗನೇ ಕೊಡಿ ಅಂತ ಕೇಳ್ತಾರೆ. ಶಿವ ಆಯಿತು ಅಂತ ತಥಾಸ್ತು ಅಂತ ಕೊಟ್ಬಿಡ್ತಾನೆ. 16 ವರ್ಷ ಅಷ್ಟೇ ಅವನಿಗೆ ವಯಸ್ಸು ಅಂತ ಹೇಳ್ಬಿಟ್ಟು ಹೊಡೋಗ್ತಾನೆ. ಪೇರೆಂಟ್ಸ್ಗೆ ಮಗು ಹುಟ್ಟುತ್ತಲ್ವಾ, ಮಗು ಹುಟ್ಟಿತು ಅಂತ ಖುಷಿಯಲ್ಲಿ ಇರ್ತಾರೆ. 15 ವರ್ಷ ಹೋಗೋದೇ ಗೊತ್ತಾಗಲ್ಲ. 16ನೇ ವರ್ಷ ಬರುತ್ತೆ, ಅವರಿಗೆ ತವಕ ಶುರು ಆಗುತ್ತೆ. 16 ವರ್ಷಕ್ಕೆ ಹೋಗ್ತಾನೆ ಅಂತ ಶಿವನೇ ಹೇಳ್ಬಿಟ್ಟಿದಾನಲ್ಲ, ಏನು ಮಾಡೋದು ಅಂತ ಚಿಂತಾಕ್ರಾಂತರಾಗಿ ಕೂತಿರ್ತಾರೆ. ಅವನು ನೋಡ್ತಾನೆ, ಇದೇನಿದು, ಯಾವಾಗ ನೋಡಿದ್ರು ಅಪ್ಪ ಅಮ್ಮ ಚಿಂತೆಯಲ್ಲಿ ಮುಳುಗಿರ್ತಾರಲ್ಲ, ಏನು ಇವ್ರ ಚಿಂತೆ ಕಾರಣ ಅಂತ ಹೇಳಿ ಅವ್ನು ಕೇಳ್ತಾನೆ ಮಾರ್ಕಂಡೇಯ. ಅವ್ರು ಹೇಳ್ತಾರೆ, ನೋಡಪ್ಪ, ಈ ಥರ ನೀನು ಹುಟ್ಟಿದ್ದು, ನಿನ್ನ ಜನ್ಮ ರಹಸ್ಯ ಹೀಗಿದೆ, 16ನೇ ವಯಸ್ಸಿಗೆ ನೀನು ಹೋಗ್ತೀಯಾ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಅವನೇನು ಮಾಡ್ತಾನೆ, ಹಾಗಾದ್ರೆ ನನಗೆ ಜನ್ಮಕ್ಕೆ ಕಾರಣ ಆದವನು ಶಿವನೇ, ಶಿವನ ಹತ್ರನೇ ಹೋಗಿ ಮತ್ತೊಂದು ಸತಿ ಕೇಳ್ಕೊಳ್ತು ಅಂದರೆ ಅವನು ಇದನ್ನು ವ್ಯತ್ಯಾಸ ಮಾಡ್ಬೋದು ಅಂತ ಅವನೇನು ಮಾಡ್ತಾನೆ, ಆಯಿತು ಶಿವನ್ನೇ ಕುರಿತು ತಪಸ್ ಮಾಡ್ತೀನಿ ಅಂತ ಶಿವನ ಕುರಿತು ತಪಸ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅವನು ಇನ್ನೇನು ದೇಹ ಬಿಡುವಂಥ ಗಳಿಗೆ ಬಂದಿರುತ್ತೆ, ಶಿವನ ದೀರ್ಘ ತಪಸ್ಸಿನಲ್ಲಿ ಮುಳುಗಿರ್ತಾನೆ. ಆ ಸಮಯದಲ್ಲಿ ಬಂದು ಯಮ ತನ್ನ ಪಾಶವನ್ನು ಹಾಕ್ತಾನೆ. ಈಗ ಯಮ ಪಾಶ ಹಾಕಿದಾಗ ಇವನು ಕೇವಲ ಮಾರ್ಕಂಡೇಯ ಆಗಿರಲ್ಲ, ಶಿವನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥ ಮಾರ್ಕಂಡೇಯ ಆಗಿರ್ತಾನೆ. ಯಮನ ಪಾಶ ಈಗ ಶಿವನ ಕೊರಳಿಗೂ ಬಿತ್ತು. ಶಿವನಿಗೆ ಸಿಟ್ಟು ಬರುತ್ತೆ, ಪ್ರತ್ಯಕ್ಷ ಆಗ್ತಾನೆ, ಯಮನಿಗೆ 4 ಬಿಡ್ತಾನೆ. ಬಿಟ್ಟಿದ ತಕ್ಷಣ ಯಮ ಮೂರ್ಛೆ ಹೋಗ್ತಾನೆ. ಮಾರ್ಕಂಡೇಯನಿಗೆ ಅವನ ಭಕ್ತಿಗೆ ಮೆಚ್ಚಿ ಶಿವ ಏನು ವರ ಬೇಕು ಅಂತ ಕೇಳ್ತಾನೆ. ಮಾರ್ಕಂಡೇಯ ಈ ರೀತಿ 16ನೇ ವಯಸ್ಸಿನಲ್ಲಿ ಹೋಗ್ಬೇಕು ಅಂತಿದೆಯಲ್ಲ, ಇದನ್ನ ಬದಲಾವಣೆ ಮಾಡಬೇಕು ಅಂತ ಹೇಳ್ತಾನೆ. ನೋಡಿ, ನಿಸರ್ಗದ ನಿಯಮ ಇತ್ತು, 16 ವರ್ಷಕ್ಕೆ ಅವನು ಹೋಗ್ಬೇಕಿತ್ತು, ಈಗ ಬದಲಾವಣೆ ಮಾಡಿ ಅಂತ ಕೇಳ್ತಾನೆ. ಶಿವ ಏನ್ ಮಾಡ್ತಾನೆ, ತನ್ನ ಯೌಗಿಕ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಚಿರಂಜೀವಿಯಾಗಿ ಆಶೀರ್ವಾದ ಮಾಡುತ್ತಾನೆ. ಚಿರಂಜೀವಿಯಾಗಿ ಆಶೀರ್ವಾದ ಮಾಡ್ತು ಅಂತಂದ್ರೆ ವಯಸ್ಸಾದಂಗೆ ಕಾಣುತ್ತೆ, ಆದ್ರೆ ಅವನು ಸಾಯಲಿ, ಚಿರಂಜೀವಿಯಾಗಿತ್ತು. ಇನ್ನು ಕೆಲವು ಕಡೆ ಏನು ಹೇಳ್ತಾರೆ ಅಂದ್ರೆ, ಕೆಲವು ಪುರಾಣದಲ್ಲಿ ಅವನಿಗೆ ಚಿರಂಜೀವಿಯಾಗಿ 16 ವಯಸ್ಸಿನಲ್ಲೇ ಇದು ಬಿಡು ಅಂತ ಹೇಳ್ತಾರೆ. ಅದೇನೇ ಆಗಿರಲಿ, ನಿಸರ್ಗದ ನಿಯಮನ ಶಿವ ಬದಲಾವಣೆ ಮಾಡ್ತಾನೆ. 16ನೇ ವಯಸ್ಸಿಗೆ ಹೋಗ್ಬೇಕಿದ್ದಂಥ ವ್ಯಕ್ತಿಯನ್ನ ಚಿರಂಜೀವಿಯಾಗಿ ಇರ್ಲಿಕ್ಕೆ ಆಶೀರ್ವಾದ ಮಾಡ್ತಾನೆ. ಸರಿನಾ? ಇದೇ ರೀತಿಯಾಗಿ ಹನುಮಂತನಿಗೂ ಕೂಡ ರಾಮ ಆಶೀರ್ವಾದ ಮಾಡ್ತಾನೆ. ರಾಮ ಯಾವಾಗ ಆಶೀರ್ವಾದ ಮಾಡ್ತಾನೆ, ಹನುಮಂತ ಚಿರಂಜೀವಿ ಆಗಿರಲ್ಲ, ಹುಟ್ಟಬೇಕಾದ್ರೆ ಹನುಮಂತ ಏನು ಚಿರಂಜೀವಿ ಅಲ್ಲ. ರಾಮನಿಗೆ ಯಾವಾಗ ನೀವು ಲಕ್ಷ್ಮಣ ರಾಮ ಇಬ್ರಿಗೂ ಲಕ್ಷ್ಮಣಗೆ ಮೂರ್ಛೆ ಹುಟ್ಟೋಗಿರ್ತಾನಲ್ವಾ, ಔಷಧಿ ತರಬೇಕಾದಲ್ಲ, ಸಂಜೀವಿನಿ ಔಷಧಿ ತರಬೇಕಾಗತ್ತಲ್ವಾ, ಹಿಮಾಲಯನ ಹೊತ್ಕೊಂಡ್ಬಂದು ಸಂಜೀವಿನಿ ಔಷಧಿಯಿಂದ ಲಕ್ಷ್ಮಣ ಮತ್ತೆ ಚೇತರಿಸ್ಕೊಂಡಾಗ ರಾಮನಿಗೆ ಎಷ್ಟು ಖುಷಿ ಆಗೋಗುತ್ತೆ ಅಂತಂದ್ರೆ, ಅವನು ಹನುಮಂತನಿಗೆ ಚಿರಂಜೀವಿಯಾಗಿ ವರ್ಧಿಸು ತಂದೆ ಅಂತ ಆಶೀರ್ವಾದ ಮಾಡ್ತಾನೆ. ಆಗ ರಾಮನ ಒಂದು ಆಶೀರ್ವಾದದಿಂದ ಹನುಮಂತ ಚಿರಂಜೀವಿ ಆಗ್ತಾನೆ. ಅಂದ್ರೆ ಇದು ಕೆಲವು ಉದಾಹರಣೆಗಳು. ನಿಸರ್ಗದ ನಿಯಮವನ್ನು ಮೀರಿ ಹೋಗಿ ಯಾವುದೋ ಒಂದು ರೀತಿಯಲ್ಲಿ ಕೆಲಸ ನಡೆಯುತ್ತೆ. ಅರ್ಥ ಆಯ್ತಾ? ಈಗಲೂ ಹನುಮಂತ ಇದ್ದಾನೆ, ಅವನು ಚಿರಂಜೀವಿ. ಈಗಲೂ ನಮ್ಮ ಮಾರ್ಕಂಡೇಯ ಈಗಲೂ ಇದ್ದಾನೆ, ಇವರಿಬ್ರು ಇದ್ದಾರೆ. ಈಗಲೂ ಕೂಡ ಪುರಾಣಗಳೆಲ್ಲ ಓದಿದ್ರೆ 7 ಜನ ಚಿರಂಜೀವಿಗಳಿದ್ದಾರೆ ಅಂತ ನಾವು ಓದ್ತೀವಿ. 7 ಜನ ಚಿರಂಜೀವಿಗಳು. ನಾವು ಕೆಲವು ಕಡೆ ಇವ್ರು ಇಷ್ಟೊಂದು ವರ್ಷದಿಂದ ಬದುಕಿದ್ದಾರೆ ಅಂತೆ, ಅವ್ರು ಅಷ್ಟೊಂದು ವರ್ಷದಿಂದ ಬದುಕಿದ್ದಾರೆ ಅಂತ ಕೆಲವು ಕಥೆಗಳು ಹೇಳ್ತೀವಿ. ಇವ್ರು 2000 ವರ್ಷದಿಂದ ಬದುಕಿದ್ದಾರೆ, ಇವ್ರು 12,000 ವರ್ಷದಿಂದ ಬದುಕಿದ್ದಾರೆ ಅಂತೆಲ್ಲ ನಾವು ಕಥೆಗಳು ಕೇಳ್ತೀವಿ. ಶಿವ ಕೂಡ ಬಾಬಾಜಿ ಅವ್ರ ಪುಸ್ತಕದಲ್ಲಿ ಏನ್ ಬರೀತಾರೆ 44 ವಿಸ್ಪರ್ಸ್ ಅಲ್ಲಿ ಅಂತಂದ್ರೆ, ಶಿವ ಪರಮ ಯೋಗಿ, ಅವನು ಯೋಗದ ಮೇಲೆ ಪ್ರಭುತ್ವ ಸಾಧನೆ ಮಾಡ್ಕೊಂಡಿರ್ತಾನೆ. ಶಿವನಿಗೆ ವಯಸ್ಸಾಗತ್ತೆ, ಆದ್ರೆ ಅವನಿಗೆ ಕಾಯಕಲ್ಪ ವಿದ್ಯೆ ಬರುತ್ತೆ. ವಯಸ್ಸಾದ್ಮೇಲೆ ಮತ್ತೆ ವಾಪಸ್ಸು ಯವನ ಸ್ಥಿತಿಗೆ ಹೋಗುವಂತ ಒಂದು ವಿದ್ಯೆ ಅವನಿಗೆ ಬರುತ್ತೆ. ಸೊ ಅವನೇನ್ ಮಾಡ್ತಾನೆ, ಪ್ರತಿ ಸ್ಥಿತಿ ಒಂಚೂರು ವಯಸ್ಸಾಗುತ್ತೆ, ಮತ್ತೆ ವಾಪಸ್ ಯವನಕ್ಕೆ ಹೋಗ್ತಾನೆ, ಮತ್ತೆ ಒಂದಿಷ್ಟು ವಯಸ್ಸಾಗುತ್ತೆ, ಮತ್ತೆ ಯವನಕ್ಕೆ ಹೋಗ್ತಾನೆ. ಆ ರೀತಿಯಾಗಿ ಅದೇ ದೇಹವನ್ನು ಇಟ್ಕೊಂಡು ಅವನು ಅನಾದಿ ಕಾಲದಿಂದ ಇದ್ದಾನೆ. ಅದೇ ಯಾಕೆಂತಂದ್ರೆ ಅವನು ಆ ಯೌಗಿಕ ಶಕ್ತಿಯನ್ನು ಉಪಯೋಗಿಸ್ಕೊಂಡು ಅದನ್ನು ಮಾಡ್ಕೊಳ್ತಾನೆ. ಇದನ್ನು ಶಿವನೇ ಬಂದು ಹೇಳ್ತಾನೆ ಬಾಬಾಜಿ ಅವ್ರಿಗೆ. ಅದು ಶಿವನ ಜೊತೆ ಒಡನಾಟ ಆಡಿದಾಗ, ಮಾತುಕತೆ ನಡೆದಾಗ ಸದಾಶಿವ ಬಂದು ಇದನ್ನು ಹೇಳ್ತಾನೆ, ನಾನು ಪರಮ ಯೋಗಿ ಆಗಿದ್ದೆ, ನನಗೆ ಈ ಶಕ್ತಿಗಳೆಲ್ಲ ನಾನು ಗಳಿಸ್ಕೊಂಡಿದ್ದೆ, ಹಾಗಾಗಿ ನಾನು ಈ ಶಕ್ತಿಗಳನ್ನ ಗಳಿಸ್ಕೊಂಡಿದ್ದರಿಂದ ಎಷ್ಟೊಂದು ಜನ ಯೋಗಿಗಳೆಲ್ಲ ನನ್ನ ಹತ್ರ ಕಲ್ತ್ಕೊಳ್ಳಿಕ್ಕೆ ಬರೋರು, ಪಾಠ ಕಲ್ತ್ಕೊಳ್ಳಿಕ್ಕೆ ಬರೋರು ಅಂತ ಶಿವ ಹೇಳ್ತಾನೆ. ಸರಿನಾ? ಅದಕ್ಕೆ ಈಗಲೂ ಕೂಡ
ಈಗ ನೀವು ಈಶಾ ಗುರುನಲ್ಲಿ ಏನು ನೋಡ್ತೀರಾ? ಆದಿಯೋಗಿ ಅಂತ ನೀವು ಪೂಜೆ ಮಾಡ್ತೀರಾ. ಆದಿಯೋಗಿ ಅಂತಂದ್ರೆ ಶಿವ. ಮಾಸ್ಟರ್ ಒಂದ್ ನಿಮಿಷ ನಾನೇ ಮಾಡ್ತೀನಿ. ಸರಿನಾ? ಆಯ್ತ್ರಿ. 8:33 ಆಯ್ತು. ಇಲ್ಲಿಗೆ ಸಾಕು ಮಾಡೋಣಂತೆ. ಏನಾದ್ರು ಪ್ರಶ್ನೆಗಳಿದ್ರೆ ನಾಳೆ ಕೇಳ್ರಿ. ಅದ್ ಪ್ರಕೃತಿ ಸ್ಥಗಿತ ಆಗ್ಲಿಲ್ಲಲ್ಲ ಸರ್, ಯಾಸ್ ಇಟ್ ಇಸ್ ನಿಲ್ಲೋದ್ನೆ. ಪ್ರಕೃತಿ ಸ್ಥಗಿತ ಆಗಲ್ಲ. ಅವರ ದೃಷ್ಟಿಗೆ, ಅವರ ಒಂದು ಸಂದರ್ಭದಲ್ಲಿ ಪ್ರಕೃತಿ ಸ್ಥಗಿತ ಆಗುತ್ತೆ. ಪ್ರಕೃತಿ ಸ್ಥಗಿತ ಆಗಲ್ಲ, ಎಲ್ರಿಗೂ ಸ್ಥಗಿತ ಆಗಲ್ಲ, ಅವರಿಗೆ ಮಾತ್ರ ಅನಿವಾಗುತ್ತೆ. ಪ್ರಕೃತಿ ಸ್ಥಗಿತ ಆಗೋದು ಅಂತಂದ್ರೆ ಆ ವೈಯಕ್ತಿಕ ಸ್ತರದಲ್ಲಿ ಪ್ರಕೃತಿ ಸ್ಥಗಿತವಾಗುತ್ತೆ. ಇಲ್ದರೆ ಪ್ರಕೃತಿ ಎಲ್ರಿಗೂ ಒಂದೇ ಅಲ್ವಾ? ಎಲ್ರ ಮೇಲೆ ಒಂದೇ ರೀತಿ ಕೆಲಸ ಮಾಡುತ್ತೆ. ಪ್ರಕೃತಿಯನ್ನು ಭೇದ ಭಾವ ಮಾಡಲ್ಲ. ಆದರೆ ಆ ಪ್ರಕೃತಿಯ ಕೆಲಸವನ್ನ ಇವರು ಅಲ್ಲಿ ನಿಲ್ಲಿಸ್ತಾರೆ, ಸ್ಥಗಿತಗೊಳಿಸ್ತಾರೆ. ನೀವು ಪ್ರಕೃತಿ ಅಂತಂದ್ರೆ ಆ ದೃಷ್ಟಿಕೋನದಲ್ಲಿ ನೋಡಿದ್ರೆ ಆ ತರದ್ದು ಯಾವುದೂ ಇಲ್ಲ ಘಟನೆ. ವೈಯಕ್ತಿಕ ಸ್ತರದಲ್ಲಿ ಪ್ರಕೃತಿಯನ್ನ ನಿಲ್ಲಿಸಿರ್ತಕ್ಕಂಥ ಸಂದರ್ಭ, ಸ್ಥಗಿತಗೊಳಿಸಿರ್ತಕ್ಕಂಥ ಸಂದರ್ಭಗಳು ಬರುತ್ತೆ ನಿಮಗೆ. ಓಕೆ ಓಕೆ, ಸರಿನಾ? ವೈಯಕ್ತಿಕ ರೀತಿಯಲ್ಲಿ. ಸರಿಪ್ಪ, ಹಾಗಾದ್ರೆ ಎಲ್ರಿಗೂ ನಮಸ್ಕಾರ, ವಂದನೆಗಳು. ನಾಳೆಯಿಂದ ಎಲ್ಲ ನಿಶ್ಶಬ್ದವಾಗಿ ಲಾಗಿನ್ ಆಗೋಣ, ಎಲ್ಲ ಸೈಲೆಂಟ್ ಆಗಿರೋಣ, ನೇರವಾಗಿ ಪ್ರಾರ್ಥನೆಗೆ ಹೋಗೋಣ. ಸರಿನಾ? ಒಮ್ಮೆಲೆ ಇವತ್ತಲ್ಲ, ಶಾಶ್ವತವಾಗಿ ಎಲ್ರಿಗೂ ಕೂಡ ಇವತ್ತು ಈಗಲೇ ಶುಭೋದಯ ಹೇಳ್ಬಿಡ್ತಾ ಇದ್ದೀನಿ. ಸರಿ, ನಮಸ್ತೆ ಕಣ್ರಿ. ಬ್ರದರ್, ನಮಸ್ತೆ.